ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. All trainees, welcome you to all for today classes. Today we will discuss metrology and measurements. Really linear measurements and angular measurements. ನೋಡೋಣ. At the end of this lesson, you shall be able to state metrology. What is metrology? State the precision and accuracy. Precision ಅಂದ್ರೇನು, accuracy ಅಂದ್ರೆ ಏನು? What is calibrations? Calibration ಅಂದ್ರೆ ಏನು? State the measurements and its types. What are all the measuring standards? Units and its types. ಈ ವಿಷಯದ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. Now let us come to the first point, metrology. Metrology ಅಂದ್ರೆ ಏನು? Simply, it is a branch of science. It deals with the study of measurements. Simply, measurement. The study of measurement. It's a branch of science which deals with the study of measurement is called metrology ಅಂತ ನಾವು ಕರೀತೀವಿ. ನೋಡೋಣ ಡೆಫಿನೇಷನ್ ಹೇಗೆ. It is literally is the science of measurement in which every kind of quantity is measured using a different techniques in sufficient correctness and accuracy. ಈಗಾಗಲೇ ನಾನು ಹೇಳಿದಾಗೆ ಮೀಟ್ರಾಲಜಿ ಅಂತಕ್ಕಂಥದ್ದು ಒಂದು ಸೈನ್ಸ್ ಆಫ್ ಮೆಜರ್ಮೆಂಟ್ಸ್ ಅಂತ ನಾವು ಕರಿತೀವಿ. ಯಾವುದೇ ಒಂದು ವಸ್ತುವನ್ನು ಒಂದು ನಿರ್ದಿಷ್ಟ ಪಡಿಸಿರ್ತಕ್ಕಂಥ ಕ್ವಾಂಟಿಟಿಯನ್ನ ಮೆಜರ್ ಅನ್ನ ಮಾಡಲಿಕ್ಕೆ ನಾವು ಡಿಫರೆಂಟ್ ಟೆಕ್ನಿಕ್ ಅನ್ನು ನಾವು ಬಳಸ್ತೀವಿ. ಯಾತಕ್ಕೆ? ಅದರಲ್ಲಿ ನಮಗೆ ಅದು ಅಕ್ಯುರೇಟ್ ಆಗಿರಬೇಕು ಮತ್ತೆ ಕರೆಕ್ಟ್ನೆಸ್ ಆಗಿರಬೇಕು. ಹಾಗಾಗಿ ಇನ್ ಮೀಟರಾಲಜಿ ವಿ ಆರ್ ಪ್ರೈಮರ್ಲಿ ಕನ್ಸರ್ನ್ ವಿತ್ ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಬೇಸ್ಡ್ ಆನ್ ಅಗ್ರೀಡ್ ಯೂನಿಟ್ಸ್. ಏನು ನಾವು ಸೈನ್ಸ್ ಆಫ್ ಮೆಜರ್ಮೆಂಟ್ ಅಂತ ಕರೆದ್ವಿ ಮೀಟ್ರಾಲಜಿನ, ಈ ಮೀಟ್ರಾಲಜಿನಲ್ಲಿ ಓಕೆ ಇದು ಪ್ರಾಥಮಿಕವಾಗಿ ಮೆಜರ್ಮೆಂಟ್ಸ್ ಅಂದ್ರೆ ಅಳತೆಗೆ ಸಂಬಂಧಪಟ್ಟಂತ ಒಂದು ವಿಧಾನವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಯೂನಿಟ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್. ಯೂನಿಟ್ಸ್ ಮತ್ತು ಅದರ ಸ್ಟ್ಯಾಂಡರ್ಡ್ಸ್. ಯಾವುದೇ ಒಂದು ಅಳತೆಯನ್ನು ಅಂದ್ರೆ ಎನಿ ಮೆಜರ್ಮೆಂಟ್ಸ್ ಐದರ್ ವೈಟ್, ಲೆಂತ್ ಲೈಕ್ ದಟ್ ನಾವು ಮಾಡಬೇಕು ಅಂದ್ರೆ ಟೈಮ್ ಏನೇ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇರುತ್ತೆ, ಒಂದು ಮಾನಕ ಇರುತ್ತೆ. ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಮೆಜರ್ಮೆಂಟ್ಸ್ ಅನ್ನ ಮಾಡ್ತೀವಿ. ಇಲ್ಲಿ ಎರಡು ಪದ ಬರುತ್ತೆ, ಒಂದು ಪ್ರಿಸಿಷನ್ ಮತ್ತೊಂದು ಅಕ್ಯುರೇಸಿ ಅಂತ ನಾವು ಕರಿತೀವಿ. ಇವೆರಡು ಕೂಡ ಆಲ್ ಇಂಜಿನಿಯರ್ಸ್, ಇವೆಲ್ಲ ಛೋಟಾ ಇಂಜಿನಿಯರ್ಸ್ ಅಂತ ಹೇಳ್ತಾ ಇರ್ತೀವಿ. ನಾವು ಪ್ರತಿಯೊಂದನ್ನು ಮೆಜರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ಬಳಸುವಂತ ಸಂದರ್ಭದಲ್ಲಿ ಮುಂದೆ ಅಕ್ಯುರೇಸಿ, ಪ್ರಿಸಿಷನ್ ಈ ಪದಗಳನ್ನು ಬಳಸ್ತಾ ಇರ್ತೀವಿ. ಹಾಗಾಗಿ ಅದಂದ್ರೆ ಏನು? ಎರಡು ಪದಗಳು ಬೋತ್ ಪ್ರಿಸಿಷನ್ ಅಂಡ್ ಅಕ್ಯುರೇಸಿ ಈಸ್ ಅಸೋಸಿಯೇಟೆಡ್ ವಿತ್ ಮೆಜರಿಂಗ್ ಪ್ರೋಸೆಸ್. ಅದರಲ್ಲಿ ಮೊದಲನೇದು ಪ್ರಿಸಿಷನ್ ಅಂತ ಕರಿತೀವಿ. ಪ್ರಿಸಿಷನ್ ಅಂದ್ರೆ ಅಮೂಲ್ಯವಾದಂಥದ್ದು ಅಂತ ನೀವು ಅನ್ಕೊಬಹುದು. ಆದರೆ ಇಟ್ ಈಸ್ ಡಿಫೈನ್ಡ್ ಅಸ್ ದ ರಿಪೀಟಬಿಲಿಟಿ ಆಫ್ ಮೆಜರಿಂಗ್ ಪ್ರೋಸೆಸ್. ಅಂದರೆ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನೀವು ಎಷ್ಟು ಸಲ ಬೇಕಾದರೂ ಬಳಸಿ ಆ ಮೆಜರಿಂಗ್ ಪ್ರೋಸೆಸ್ಗೆ ಅದರದ್ದು ರಿಪೀಟಬಿಲಿಟಿ ಇರಬೇಕು. ದಟ್ ಮೀನ್ಸ್
It is the ability of the measuring instrument to give the same value every time when the measurements of given quantity is repeated. ನೀವು ಅದನ್ನ ಎಷ್ಟೇ ಸಲ ಬಳಸಿ, ರಿಪೀಟ್ ಆಗಿ ಬಳಸಿ, ನೀವು ಏನನ್ನ ಕ್ವಾಂಟಿಟಿಯನ್ನ ಮೆಜರ್ ಮಾಡ್ತೀರಿ, ಆ ಕ್ವಾಂಟಿಟಿ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್ ಇರಬಾರ್ದು. ಪ್ರತಿ ಬಾರಿ ನಾವು ಅದರಲ್ಲಿ ಮೆಜರ್ ಮಾಡಿದಾಗಲೂ ಕೂಡ ಆ ಒಂದು ಇನ್ಸ್ಟ್ರೂಮೆಂಟು ಅದೇ ಒಂದು ರೀಡಿಂಗ್ ಅನ್ನ, ವ್ಯಾಲ್ಯೂ ಅನ್ನ ಪ್ರತಿ ಬಾರಿ ಸೇಮ್ ವ್ಯಾಲ್ಯೂ ಎವ್ರಿ ಟೈಮ್ ಇನ್ ದ ಮೆಜರ್ಮೆಂಟ್ ಗಿವನ್ ಇನ್ ದ ಕ್ವಾಂಟಿಟಿ ಇಸ್ ರಿಪೀಟ್. ಎಷ್ಟೇ ಬಾರಿ ನೀವು ರಿಪೀಟ್ ಮಾಡಿದ್ರು ಕೂಡ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ನೀವು ಬಳಸ್ತಕ್ಕಂಥ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಸೇಮ್ ವ್ಯಾಲ್ಯೂ ಅನ್ನ ಕೊಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಪ್ರಿಸಿಷಿಯನ್ ಅಂತ ನಾವು ಕರಿತೀವಿ. Precision means it is a repeatability of measuring process. That means it is the ability of the measuring instrument to give same value every time when the measurement of a given quantity is repeated. ಎಷ್ಟೇ ಬಾರಿ ನೀವು ರಿಪೀಟ್ ಮಾಡಿ ಮೆಜರ್ ಮಾಡಿದ್ರು ಕೂಡ ನೀವು ಏನು ಕ್ವಾಂಟಿಟಿಯನ್ನು ಮೆಜರ್ ಮಾಡ್ತೀವಿ ಅದರ ವ್ಯಾಲ್ಯೂ ಏನಿರಬೇಕು? ಒಂದೇ ಇರಬೇಕು, ಸೇಮ್ ವ್ಯಾಲ್ಯೂ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ರಿಸಿಷನ್ ಅಂತ ನಾವು ಕರಿತೀವಿ. ಎರಡನೇ ಪದ ಒಂದು ಅಕ್ಯುರೇಸಿ ಅಂತ ನಾವು ಬಳಸ್ತಾ ಇದ್ದೀವಿ. ಅಕ್ಯುರೇಸಿ ಈಸ್ ದಿ ಅಗ್ರಿಮೆಂಟ್ ರಿಸಲ್ಟ್ ಆಫ್ ಮೆಜರ್ಮೆಂಟ್. ಅಕ್ಯುರೇಸಿ ಅಂದ್ರೆ accuracy is the agreement of the result of measurement comparison with the true value of the measured quantity. ಅಕ್ಯುರೇಸಿ ಅಂದ್ರೆ ಇದು ಒಂದು ಟ್ರೂ ವ್ಯಾಲ್ಯೂಗೆ ಕಂಪ್ಯಾರಿಸನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಏನನ್ನ ನೀವು ಮೆಜರ್ ಮಾಡ್ತೀವಿ ಅದಕ್ಕೆ ಕಂಪ್ಯಾರಿಸನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇನ್ ಮೋಸ್ಟ್ ಮೆಜರ್ಮೆಂಟ್ ಇಟ್ ಇಸ್ ದ ಪ್ರಿಸಿಷನ್ ವಿಚ್ ಈಸ್ ಆಫ್ ಗ್ರೇಟರ್ ಇಂಪಾರ್ಟೆನ್ಸ್. Accuracy of measurement some extent is also dependent upon the sense of hearing, sense of touch and sense of sight. ನೋಡಿ, ಅಕ್ಯುರೇಸಿನ ನಾವು ಹೇಗೆ ಮೆಜರ್ ಮಾಡ್ತೀವೋ ಇದು ಒಂದು ಕಂಪ್ಯಾರಿಸನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಒಂದು ಟ್ರೂ ವ್ಯಾಲ್ಯೂಗೆ ಕಂಪ್ಯಾರಿಸನ್ಸ್ ಅನ್ನ ಏನ್ ಮಾಡ್ತೀವಿ ಅದನ್ನ ನಾವೇನಂತ ಕರಿತೀವಿ? ಅಕ್ಯುರೇಸಿ ಅಂತ ಕರಿತೀವಿ. ಉದಾಹರಣೆಗೆ ಯಾವುದೋ ಒಂದು ವಸ್ತು ಇದೆ, ಆ ವಸ್ತುವನ್ನ ನೋಡ್ತೀರಿ ನೀವು, ಸೈಟ್ ಹಾಗೆ ನೋಡ್ತೀರಿ, ಅದು ನಿಮ್ಗೆ ಫಿನಿಶ್ ಕಾಣ್ತಾ ಇರುತ್ತೆ, ಚೆನ್ನಾಗಿ ಸ್ಮೂತ್ ಆಗಿರುತ್ತೆ. ಅದ್ರ ಪಕ್ಕ ಇನ್ನೊಂದು ಇಡ್ತೀವಿ, ಅವಾಗ ಅದಕ್ಕೆ ನೀವೇನ್ ಮಾಡ್ತೀರಿ? ಕಂಪೇರ್ ಮಾಡ್ತೀರಿ. ಅಷ್ಟೇ ಇದೆ, ಅದು ಅದಕ್ಕಿಂತ ಕಡಿಮೆ ಇದೆ. ಸೊ ದಟ್ ಈಸ್ ಕಾಲ್ಡ್ ಅಕ್ಯುರೇಸಿ ಅಂತ ಕರಿತೀವಿ. ಅದು ನೋಡೋದ್ರಿಂದ ಇರ್ಬೋದು, ಮೆಜರ್ ಮಾಡೋದ್ರಿಂದ ಇರ್ಬೋದು, ಕೇಳಿಸ್ಕೊಳ್ಳೋದ್ರಿಂದ ಇರ್ಬೋದು, ಟಚ್ ಮಾಡೋದ್ರಿಂದ ಇರ್ಬೋದು. ಸೊ ದಟ್ ಮೀನ್ಸ್ accuracy is the agreement of result of measurement comparisons with the true value of the measured quantity. That means a measure of how close measurement is to the true value of the quantity being measured. ನಾವು ಒಂದು ವಸ್ತುವನ್ನ ಅಳತೆಯನ್ನ ಮಾಡಿದಾಗ ಅದು ಟ್ರೂ ವ್ಯಾಲ್ಯೂ ಅಂತ ಇರುತ್ತೆ, ಆಕ್ಚುಯಲ್ ವ್ಯಾಲ್ಯೂ ಅಂತ ಒಂದಿರುತ್ತೆ. ಸೇ ಒಂದು 20 mm ಒಂದು ಪೀಸ್ ಇದೆ, ನೀವು ಮೆಜರ್ ಮಾಡಿದಾಗ ಅದು ಎಷ್ಟು ತೋರಿಸ್ತಾ ಇದೆ? ಈಗ 20 ಇರೋದು ಒಂದು 19.98 ತೋರಿಸ್ತು ಅಥವಾ 20.1 ತೋರಿಸ್ತು. ಯಾವುದಕ್ಕೆ ಕಂಪೇರ್ ಮಾಡ್ತೀರಿ ನೀವು? ದಟ್ ಈಸ್ ಕಾಲ್ಡ್ ಟ್ರೂ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂ ಅಂತ ಯಾವುದು? ದಟ್ ಈಸ್ ದ ಆಕ್ಚುಯಲ್ ಮೆಜರ್ಮೆಂಟ್. ದಟ್ ಈಸ್ ಕಾಲ್ಡ್ ಅಕ್ಯುರೇಸಿ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ. ಹೂ ಇಸ್ ಮೋರ್ ಅಕ್ಯುರೇಟ್ ವೆನ್ ಮೆಜರಿಂಗ್ ಎ ಜಾಬ್ ದಟ್ ಹ್ಯಾಸ್ ಎ ಲೆಂತ್, ಟ್ರೂ ಲೆಂತ್ ಆಫ್ 17 cm. ಇಲ್ಲಿ ಒಂದು 17 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್, ಅದರಲ್ಲಿ ರವಿಯನ್ನ ಆತ ಏನ್ ಮಾಡ್ತಾನೆ, ಅದನ್ನ ಮೆಜರ್ ಮಾಡಿದಾನೆ. ಅವನು 17 ಸೆಂಟಿಮೀಟರ್, 16 ಸೆಂಟಿಮೀಟರ್, 18 ಸೆಂಟಿಮೀಟರ್, 15 ಸೆಂಟಿಮೀಟರ್ ಅಂತ ಮೆಜರ್ ಮಾಡಿ. ಈಗ ನಾವು ಯಾವ್ದಕ್ಕೆ ಕಂಪೇರ್ ಮಾಡಬೇಕು? ಆಸ್ ಪರ್ ಯುವರ್ ಅಕ್ಯುರೇಸಿ ಡೆಫಿನೇಷನ್ಸ್ 17 ಸೆಂಟಿಮೀಟರ್ಗೆ ಕಂಪೇರ್ ಮಾಡಿ. ಇದು ರವಿ ಮಾಡಿರ್ತಕ್ಕಂಥ ಮೆಜರ್ಮೆಂಟ್. ಇನ್ನು ರಾಜ ಬರ್ತಾನೆ, ಸೊ ಈಸ್ ಡೂಯಿಂಗ್ 15.5 ಸೆಂಟಿಮೀಟರ್ and 15 centimeter and 15.2 centimeter and 15.3 centimeter. ಸೊ ಇವೆರಡು ಸ್ಟೇಟ್ಮೆಂಟ್ ಅನ್ನ ನೀವು, ಎರಡು ವ್ಯಕ್ತಿಗಳ ಮೆಜರ್ಮೆಂಟ್ ಅನ್ನ ನೀವು 17 ಸೆಂಟಿಮೀಟರ್ಗೆ ಕಂಪೇರ್ ಮಾಡಿದಾಗ ವಿಚ್ ಈಸ್ ಅಕ್ಯುರೇಟ್? ಯಾವುದು ಹೆಚ್ಚು ಹತ್ರ ಇದೆ?
ಟ್ರೂ ವ್ಯಾಲ್ಯೂಗೆ, ಆಕ್ಚುಯಲ್ ಸೈಜ್ಗೆ, ದಟ್ ಈಸ್ ರವಿ. So this is called accuracy. Comparisons between the true value of the measured quantity is called accuracy. ಅರ್ಥ ಆಗಿದೆಯಲ್ಲ? ವೆರಿ ಗುಡ್. ಮೂರನೇ ಪಾಯಿಂಟ್ ಬಂದು ನಾವು ಮೆಟ್ರಾಲಜಿಲಿ ಕ್ಯಾಲಿಬ್ರೇಷನ್ಸ್ ಅಂತ ಒಂದು ಬಳಸ್ತೀವಿ. ಸೊ ವಾಟ್ ಈಸ್ ಕಾಲ್ಡ್ ಕ್ಯಾಲಿಬ್ರೇಷನ್ಸ್? ಮೇಕಿಂಗ್ ಎ ಅಡ್ಜಸ್ಟ್ಮೆಂಟ್ ಫಾರ್ ಜೀರೋ ಇನ್ಪುಟ್ ಟು ಜೀರೋ ಔಟ್ಪುಟ್. ನೋಡಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಇಂಡಸ್ಟ್ರೀಸ್ ನಲ್ಲಿ ಮೆಜರಿಂಗ್ಸ್ ನಲ್ಲಿ, ಅದು ಯಾವುದೇ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಡಿವೈಸ್ ಇರ್ಬೋದು, ಅದು ನಿರಂತರವಾಗಿ ಬಳಸೋದ್ರಿಂದ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್. ನಮಗೆ ವೇರಿಯೇಷನ್ಸ್ ಇದ್ದಾಗ ಆಕ್ಚುಯಲ್ ಮೆಜರ್ಮೆಂಟ್ಸ್ ಅನ್ನ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಗೆ ಯಾವ ರೀತಿ ಇರಬೇಕು, ಯಾವುದೇ ಇನ್ಸ್ಟ್ರೂಮೆಂಟ್ ನಾವು ಬಳಸ್ತಕ್ಕಂಥದ್ದು ಜೀರೋ ಇನ್ಪುಟ್ ಜೀರೋ ಔಟ್ಪುಟ್ ಬರೋ ರೀತಿ ಇರಬೇಕು. ಅಂದ್ರೆ ಜೀರೋ ಕೋಯಿನ್ಸೈಡ್ ಇರಬೇಕು, ಯಾವುದು ಜೀರೋ ಇರಬೇಕು. ಸೊ ದಟ್ ಮೀನ್ಸ್ ನಾವೇನ್ ಮಾಡ್ಬೇಕಾಗುತ್ತೆ, ನಿರಂತರವಾಗಿ ನಾವು ಬಳಸ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಅನ್ನ, ದಟ್ ಮೀನ್ಸ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಾಲಕ್ಕೆ ಕ್ಯಾಲಿಬ್ರೇಟ್ ಮಾಡಬೇಕು. ಅಂದ್ರೆ ಮೇಕಿಂಗ್ ಅಡ್ಜಸ್ಟ್ಮೆಂಟ್ ಫಾರ್ ಜೀರೋ ಇನ್ಪುಟ್ ಟು ಜೀರೋ ಔಟ್ಪುಟ್, ದಟ್ ಇಸ್ ಕಾಲ್ಡ್ ಅಕ್ಯುರಸಿ. ಇನ್ನು ಮೆಜರ್ಮೆಂಟ್ಸ್ ಬರೋಣ. ಮೆಜರ್ಮೆಂಟ್ಸ್, ಇಟ್ಸ್ ಎ ಮೆಥಡ್ ಆಫ್ ಗೆಟಿಂಗ್ ಕರೆಕ್ಟ್ ಅಂಡ್ ವ್ಯಾಲಿಡ್ ಇನ್ಫಾರ್ಮೇಶನ್ಸ್ ಆಫ್ ಎನಿ ಆಬ್ಜೆಕ್ಟ್. ಮೆಜರ್ಮೆಂಟ್ಸ್ ಅಂದ್ರೆ ಇಟ್ ಇಸ್ ಎ ಮೆಥಡ್ ಆಫ್ ಗೆಟಿಂಗ್ ಕರೆಕ್ಟ್ ಅಂಡ್ ವ್ಯಾಲಿಡ್ ಇನ್ಫಾರ್ಮೇಶನ್ಸ್ ಆಫ್ ಎನಿ ಆಬ್ಜೆಕ್ಟ್. ಯಾವುದೋ ಒಂದು ವಸ್ತು ಇದೆ, ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಅನ್ನ ವ್ಯಾಲಿಡ್ ಇನ್ಫಾರ್ಮೇಶನ್ಸ್ ಅನ್ನು ನಾವು ತಗೊಳ್ತೀವಿ. ಕರೆಕ್ಟ್ ಇನ್ಫಾರ್ಮೇಶನ್ಸ್, ಅದರ ಉದ್ದ ಎಷ್ಟು, ದಪ್ಪ ಎಷ್ಟು, ಎತ್ತರ ಎಷ್ಟು, ಅದರ ತೂಕ ಎಷ್ಟು, ಲೈಕ್ ದಟ್. ಇದನ್ನ ನಾವೇನಂತ ಕರಿತೀವಿ, ಮೆಜರ್ಮೆಂಟ್ಸ್ ನಾವು ಕರಿತೀವಿ. ದೀಸ್ ಮೆಜರ್ಮೆಂಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಎ ನಂಬರ್ ಆರ್ ಯೂನಿಟ್ಸ್. ನೋಡಿ, ಮೆಜರ್ಮೆಂಟ್ಸ್ ಅನ್ನ ನಾವು ಮಾಡ್ತಕ್ಕಂಥದ್ದು ಸಂಖ್ಯೆಗಳಲ್ಲಿ ಹೇಳ್ತೀವಿ, ಅಂಕಿಗಳಲ್ಲಿ ಹೇಳ್ತೀವಿ. ಆ ತರ ಒಂದು ಮಾನಕವನ್ನು ಕೊಡ್ತೀವಿ, ಯೂನಿಟ್ಸ್ ಅನ್ನು ನಾವು ಅದಕ್ಕೆ ಯೂನಿಟ್ ನಲ್ಲಿ ನಾವು. ಸೊ ಈ ಯೂನಿಟ್ ನಲ್ಲಿ ನಾವು ಹೇಳ್ತಕ್ಕಂಥದ್ದು, ಉದಾಹರಣೆಗೆ ಉದ್ದವನ್ನ ಸೆಂಟಿಮೀಟರ್ ಅಲ್ಲಿ, ಮಿಲಿಮೀಟರ್ ಅಲ್ಲಿ, ಕಿಲೋಮೀಟರ್ ಅಲ್ಲಿ, ಮೈಲ್ ಅಲ್ಲಿ, ತೂಕವನ್ನ ಕೆಜಿನಲ್ಲಿ, ಗ್ರಾಮ್ ನಲ್ಲಿ, ಲಿಕ್ವಿಡ್ ಅನ್ನ ಲೀಟರ್ ಅಲ್ಲಿ, ಟೈಮ್ ಅನ್ನ ಮಿನಿಟ್ ಅಲ್ಲಿ, ಸೆಕೆಂಡ್ ಅಲ್ಲಿ, ಅವರ್ ನಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರಲ್ಲೂ ಬೇರೆ ಬೇರೆ ಯೂನಿಟ್ ಇದೆ, ಫಂಡಮೆಂಟಲ್ಸ್, ಡಿರೈವ್ಡ್ಸ್, SI ಯೂನಿಟ್ಸ್, ಲೈಕ್ ದಟ್. ಮುಂದೆ ಬರೋಣ. So it is vital in trade and commerce. It helps to development of science and technology. Measurements, it is very important. It helps in determinants of major physical and chemical constant and supports for mass production. Mass productions ನಲ್ಲಿ measurements has a play an important role. Measuring can be considered to be the more important process in engineering. ನಾವು ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ಮತ್ತೆ ಎಲ್ಲಾ ಇಂಡಸ್ಟ್ರೀಸ್ ನಲ್ಲೂ ಏನು ಮೆಜರ್ಮೆಂಟ್ಸ್ ಇದೆ, ಈ ಒಂದು ವಿಧಾನ, ಪ್ರೋಸೆಸ್ ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ದ ಎಬಿಲಿಟಿ ಟು ಮೆಜರ್ ಅಕ್ಯುರೇಟ್ಲಿ, ನಮಗೆ ಸರಿಯಾಗಿ ಮೆಜರ್ ಮಾಡಲಿಕ್ಕೆ ಅಕ್ಯುರೇಟ್ ಆಗಿ ಟ್ರೂ ವ್ಯಾಲ್ಯೂ ಕಂಪ್ಯಾರಿಸನ್ ಮಾಡಿಕೊಂಡು ಬರಲಿಲ್ಲ ಅಂದ್ರೆ ವಿ ಕೆನಾಟ್ ಮಾರ್ಕ್ ಔಟ್ ದ ಕಾಂಪೊನೆಂಟ್ಸ್. ನಾವು ಮಾರ್ಕಿಂಗ್ ಅನ್ನ ಮಾಡ್ಲಿಕ್ಕಾಗಲ್ಲ. ಸೊ ಎನಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಇಂಜಿನಿಯರಿಂಗ್ ಪ್ರಾಡಕ್ಟ್, marking out is essential. So drawing on metal so as to provide guidelines for a fitter or a machinist, a turner or any work related. So measurements ಬಂದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಮಾರ್ಕಿಂಗ್ ಔಟ್ ಅನ್ನ ಮಾಡ್ಬೋದು. ಅಂಡ್ ಆಲ್ಸೋ ನಮ್ಗೆ ಮೆಜರ್ಮೆಂಟ್ಸ್ ಬರಲಿಲ್ಲ ಅಂದ್ರೆ, ಆ ಒಂದು ಎಬಿಲಿಟಿ ಇಲ್ಲ ಅಂತಂದ್ರೆ, ನಾವು ಸೆಟಪ್ machines correctly to produce component to the required size and shape is impossible. ಮೆಜರ್ಮೆಂಟ್ಸ್ ಬರಲಿಲ್ಲ ಅಂದ್ರೆ ಮೆಷಿನ್ಸ್ ಮೇಲೆ ವಸ್ತುಗಳನ್ನ, ಕಾಂಪೊನೆಂಟ್ ಅನ್ನ ಸರಿಯಾಗಿ ಸೆಟ್ ಮಾಡಿ ಅಕ್ಯುರೇಟ್ ಸೈಜ್ ಮತ್ತೆ ಶೇಪ್ಗೆ ಪ್ರೊಡ್ಯೂಸ್ ಮಾಡೋದು ನಮ್ಗೇನಾಗುತ್ತೆ, ಮೆಜರ್ಮೆಂಟ್ಸ್ ಗೊತ್ತಿಲ್ಲ ಅಂದ್ರೆ, ಮೆಜರ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೋಸೆಸ್.
ನೀವು ಟ್ವಿಟ್ಟರ್ ಸೇರಿದಿರಲ್ಲ ಫಸ್ಟ್ ಇಯರ್ ಆರ್ ಎನಿ ಮೆಕಾನಿಕಲ್ ಟ್ರೇಡ್ಸ್ ಇರ್ಬೋದು, ಮೆಜರ್ಮೆಂಟ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರಬೇಕು. ಬರ್ತಾ ಹೋಗ್ತೀನಿ ಹಂತ ಹಂತವಾಗಿ ಲೀನಿಯರ್ ಮೆಜರ್ಮೆಂಟ್ಸ್, ಆಂಗುಲರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, ಲೀನಿಯರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, ಲೈಕ್ ದಟ್. Check the components rest we are making them to ensure that they finally end up the correct size and shape. ಈ ಒಂದು ವಸ್ತುವನ್ನ ಫಿನಿಶ್ ಮಾಡಿದ್ಮೇಲೆ, ಒಂದು ಆಬ್ಜೆಕ್ಟ್ ಅನ್ನ, ಒಂದು ವರ್ಕ್ ಅನ್ನ, ಒಂದು ಜಾಬ್ ಅನ್ನ ಮುಗಿಸಿದ ನಂತರ ಏನ್ ಮಾಡ್ಬೇಕಾಗುತ್ತೆ, ನಾವು ಆ ವಸ್ತುವನ್ನ ಅದರ ಅಳತೆ, ಅದರ ಮೆಜರ್ಮೆಂಟ್ ಸರಿ ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡಬೇಕು. ಹಾಗಾಗಿ ನಮ್ಗೆ ಏನ್ ಬರ್ಬೇಕಾಗುತ್ತೆ, ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರಬೇಕು. Inspect finished components to make sure that they have been correctly manufactured. ಮತ್ತೆ ಯಾವ ವಸ್ತುವನ್ನ ಮ್ಯಾನುಫ್ಯಾಕ್ಚರ್ಡ್ ಆಗಿದೆಯಾ, ಫಿನಿಶ್ ಆಗಿದೆಯೋ ಆ ವಸ್ತುವನ್ನ, ಫಿನಿಶ್ಡ್ ಆಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅನ್ನ ಅದು ಸರಿ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ, ಮೆಜರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಮಗೆ ಮೆಜರ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಾವು ಫಿನಿಶ್ಡ್ ಕಾಂಪೊನೆಂಟ್ ಅನ್ನ ಚೆಕ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದು ನಿಮಗೆ ನೆನಪಿನಲ್ಲಿ. ಹಾಗಾಗಿ ಮೆಜರ್ಮೆಂಟ್ ಇಸ್ ವೆರಿ ಎಸೆನ್ಷಿಯಲ್. ಇನ್ನು ಮೆಜರ್ಮೆಂಟ್ಸ್ ಅನ್ನು ಮಾಡಲಿಕ್ಕೆ ಯಾವ ಮೆಜರಿಂಗ್ ಟೂಲ್ಸ್ ಇದೆ, ಅದನ್ನ ಮೆಜರಿಂಗ್ ಟೂಲ್ಸ್ ಅಂತ ಕರಿತೀವಿ. ಎ ಟೂಲ್ ಯೂಸ್ಡ್ ಟು ಮೆಜರ್ ದ ಲೆಂತ್, ಬ್ರೆಡ್ತ್ ಅಂಡ್ ಥಿಕ್ನೆಸ್ ಆಫ್ ಎ ಜಾಬ್ ಈಸ್ ಕಾಲ್ಡ್ ಮೆಜರಿಂಗ್ ಟೂಲ್. ಉದ್ದ, ಅಳತೆ, ದಪ್ಪ ಅಂದ್ರೆ ಲೆಂತ್, ಬ್ರೆಡ್, ಥಿಕ್ನೆಸ್. ಫಾರ್ ಎಕ್ಸಾಂಪಲ್, ಮೆಜರ್ ಮಾಡ್ಲಿಕ್ಕೆ ನಾವು ಏನು ಟೂಲ್ ಅನ್ನ ಯೂಸ್ ಮಾಡ್ತೀವೋ ಅವೆಲ್ಲ ಮೆಜರಿಂಗ್ ಟೂಲ್ಸ್ ನಾವು ಕರಿತೀವಿ. ಉದಾಹರಣೆ ನಿಮ್ಗೆ ಬರುತ್ತೆ, ಸ್ಟೀಲ್ ರೂಲ್ ಇರ್ಬೋದು, ವರ್ನಿಯರ್ ಕ್ಯಾಲಿಪರ್ ಇರ್ಬೋದು, ಮೈಕ್ರೋಮೀಟರ್ ಇರ್ಬೋದು, ಲೈಕ್ ದಟ್. ಅನೇಕ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಲ್ಲಿ ಮೆಜರ್ ಮಾಡಲಿಕ್ಕೆ, ಮಾರ್ಕಿಂಗ್ ಅಪ್ ಮಾಡಲಿಕ್ಕೆ ಬಳಸ್ತೀವಿ. Several styles of instruments are used for measuring straight, curved and angular jobs. Some of the tools give direct reading, while some of the measurement is transferred to another instrument for reading. ನೋಡಿ, ಅನೇಕ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಬಳಸ್ತೀವಿ ಮೆಜರ್ ಮಾಡಲಿಕ್ಕೆ. ಬೇರೆ ಬೇರೆ, ಅದು ಸ್ಟ್ರೈಟ್ ಇರ್ಬೋದು, ಕರ್ವ್ ಇರ್ಬೋದು, ಆಂಗುಲಾರ್ ಇರ್ಬೋದು. ಈ ರೀತಿ ಕೆಲವು ಡೈರೆಕ್ಟ್ ರೀಡಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಕೆಲವು ಇಂಡೈರೆಕ್ಟ್ ರೀಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅಂದ್ರೆ ಡೈಮೆನ್ಷನ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ನಿಮಗೆ, ಉದಾಹರಣೆಗೆ ನಿಮ್ಮ ಜಾಮಿಟ್ರಿ ಬಾಕ್ಸ್ ನಲ್ಲಿ ಡಿವೈಡರ್ ಅಂತ ಇರ್ಲಿಲ್ವೇ, ಆ ಡಿವೈಡರ್ ಅನ್ನ ಏನ್ ಮಾಡ್ತಾ ಇದ್ರಿ, ಅಥವಾ ನೀವು ಒಂದು ಸರ್ಕಲ್ ಅನ್ನ ಎಳಿಬೇಕಾದ್ರೆ ಕಂಪಾಸ್ ಅನ್ನ ತಗೊಂಡು ಏನ್ ಮಾಡ್ತಾ ಇದ್ರಿ ನೀವು, ಸೊ ಸ್ಕೇಲ್ ಮೇಲೆ ಇಟ್ಕೊಂಡು ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಡೈಮೆನ್ಷನ್ಸ್ ಏನ್ ಮಾಡ್ತಾ ಇದ್ರಿ, ಪೇಜ್ ಮೇಲೆ ಟ್ರಾನ್ಸ್ಫರ್ ಮಾಡಿ. ಅಥವಾ ಇಲ್ಲಿರ್ತಕ್ಕಂಥ ಅಳತೆ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಅದನ್ನ ಓಪನ್ ಮಾಡಿ ಇಟ್ಟು ಮತ್ತೆ ಅದನ್ನ ಎಲ್ಲಿ ಇಡ್ತಾ ಇದ್ರಿ ನೀವು, ಸ್ಕೇಲ್ ಮೇಲೆ, ಸ್ಟೀಲ್ ರೂಲ್ ಮೇಲೆ ಇಟ್ಟು ನೋಡ್ತಾ ಇದ್ರಿ. So ಬೇಕಾದ variety of instruments are available for measuring straight, curved, angular jobs, both direct and indirect reading instruments. Types of reading, well, there are two types of reading: direct reading and indirect reading. So direct reading ಅಂದ್ರೆ measurement to be taken directly with the instrument. ಯಾವ ಮೆಜರಿಂಗ್ ಟೂಲ್ ಅನ್ನ ನೀವು ಬಳಸ್ತೀರೋ ಆ ಟೂಲ್ ನಲ್ಲಿ ನೀವು ಉದ್ದವಾಗ್ಲಿ, ಅಗಲವಾಗ್ಲಿ, ದಪ್ಪವಾಗ್ಲಿ ಮೆಜರ್ ನೋಡ್ತಾ ಇದ್ದಾಗೇನೆ ನೀವು ರೀಡಿಂಗ್ ಅನ್ನ ಹೇಳೋಕೆ ಯಾವ ಇನ್ಸ್ಟ್ರೂಮೆಂಟ್ ನಲ್ಲಿ ಸಾಧ್ಯ ಇರುತ್ತೋ ಅದೆಲ್ಲ ಡೈರೆಕ್ಟ್ ರೀಡಿಂಗ್ ಇನ್ಸ್ಟ್ರೂಮೆಂಟ್. ಎಕ್ಸಾಂಪಲ್, ನಿಮ್ಮ ಸ್ಟೀಲ್ ರೂಲ್ ಇರ್ಬೋದು, ವರ್ನಿಯರ್ ಕ್ಯಾಲಿಪರ್ ಇರ್ಬೋದು, ಮೈಕ್ರೋಮೀಟರ್ ಇರ್ಬೋದು, ಪ್ರೊಟ್ರಾಕ್ಟರ್ ಇರ್ಬೋದು, ಇವೆಲ್ಲ ಡೈರೆಕ್ಟ್ ರೀಡಿಂಗ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇನ್ನು ಇಂಡೈರೆಕ್ಟ್ ರೀಡಿಂಗ್ ಅಂತ ಬರುತ್ತೆ ಮಕ್ಕಳೇ. ಸೊ ಇಲ್ಲಿ ಮೆಜರ್ಮೆಂಟ್ ವಿತ್ ಸೆನ್ಸಿಟಿವಿಟಿ ಆಫ್ ಫೀಲ್ ಆರ್ ಟಚ್ ಟ್ರಾನ್ಸ್ಫರ್ ಟು ಎ ಸ್ಟೀಲ್ ರೂಲ್ ಆರ್ ಎ ಪ್ರೊಟ್ರಾಕ್ಟರ್ ಫಾರ್ ರೀಡಿಂಗ್. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ಮೆಜರ್ ಮಾಡ್ಲಿಕ್ಕಾಗಲ್ಲ, ಡೈಮೆನ್ಷನ್ ಏನ್ ಮಾಡ್ಬೇಕಾಗುತ್ತೆ, ಸೊ ಅದನ್ನ ಸೆನ್ಸ್ ಆಫ್ ಫೀಲ್ ಅಲ್ಲಿ ಅಥವಾ ಟಚ್ ಅಲ್ಲಿ ನೋಡಿ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಯಾವ್ದಕ್ಕೆ, ಸ್ಟೀಲ್ ರೂಲ್ ಲೀನಿಯರ್ ಮೆಜರಿಂಗ್ ಆದ್ರೆ, ಆಂಗ್ಯುಲರ್ ಆದ್ರೆ ಪ್ರೊಟ್ರಾಕ್ಟರ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗಾಗಲೇ ಡಿವೈಡರ್ ಹೇಳಿದೆ ನಿಮಗೆ, ಕ್ಯಾಲಿಪರ್ ಇರ್ಬೋದು, ಡಿವೈಡರ್ ಇರ್ಬೋದು, ಸರ್ಫೇಸ್ ಗೇಜ್ ಇರ್ಬೋದು, ಬೆವೆಲ್ ಗೇಜ್ ಇರ್ಬೋದು, ಇವೆಲ್ಲ ಇಂಡೈರೆಕ್ಟ್ ರೀಡಿಂಗ್. ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ ನಿಮಗೆ ಒಂದೊಂದಾಗಿ ಮುಂದಿನ ತರಗತಿಗಳಲ್ಲಿ.
ಇನ್ನು ನಾನ್ ರೀಡಿಂಗ್ ಅಂತ ಕೂಡ ಕೆಲವು ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಮುಖ್ಯವಾಗಿ ಕಾಮನ್ಲಿ ದೇರ್ ಆರ್ ಟೂ ಟೈಪ್ಸ್: ಡೈರೆಕ್ಟ್ ರೀಡಿಂಗ್, ಇಂಡೈರೆಕ್ಟ್ ರೀಡಿಂಗ್. ಇನ್ನೊಂದು ನಾನ್ ರೀಡಿಂಗ್. ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಚೆಕಿಂಗ್. ಓನ್ಲಿ ಯೂಸ್ಡ್ ಫಾರ್ ಚೆಕಿಂಗ್ ಲೈಕ್ ಪ್ಲಗ್ ಗೇಜ್, ರಿಂಗ್ ಗೇಜ್, ಸ್ನ್ಯಾಪ್ ಗೇಜ್. ಇವೆಲ್ಲ ನಾನ್ ರೀಡಿಂಗ್ ಇನ್ಸ್ಟ್ರೂಮೆಂಟ್, ಚೆಕಿಂಗ್ ಇನ್ಸ್ಟ್ರೂಮೆಂಟ್. ಪ್ಲಗ್ ಗೇಜು, ರಿಂಗ್ ಗೇಜು, ಸ್ನ್ಯಾಪ್ ಗೇಜು, ರೇಡಿಯಸ್ ಗೇಜು. ಸೊ ಲೈಕ್ ದಟ್ ಇವೆಲ್ಲ ಏನು ನಾನ್ ರೀಡಿಂಗ್ ಇನ್ಸ್ಟ್ರೂಮೆಂಟ್. Now let us come to the linear measurements. Linear measurements ಇದರಲ್ಲಿ ಕ್ಲಿಯರ್. ಲಿನಿಯರ್ ಅಂದ್ರೆ ಉದ್ದ, ಅಗಲ, ದಪ್ಪ, ಈ ರೀತಿ ಸ್ಟ್ರೈಟ್ನೆಸ್ ನಲ್ಲಿ ಇರ್ತಕ್ಕಂಥ ಒಂದು ಮೆಜರ್ಮೆಂಟ್ಸ್ ಅಂತ ನಾವು ಕರಿತೀವಿ. ಇಫ್ ದ ಮೆಜರ್ಮೆಂಟ್ ಇಸ್ ಡನ್ ಇನ್ ಸ್ಟ್ರೈಟ್ ಆಕ್ಸಿಸ್, ಸ್ಟ್ರೈಟ್ ಲೈನ್, ದಟ್ ಮೀನ್ಸ್ ಸ್ಟ್ರೈಟ್ ಆಕ್ಸಿಸ್, ದೆನ್ ದ ಮೆಜರ್ಮೆಂಟ್ ಕೆನ್ ಬಿ ಕಾಲ್ಡ್ ಆಸ್ ಲೀನಿಯರ್ ಮೆಜರ್ಮೆಂಟ್. ಯಾವುದನ್ನ ಲೀನಿಯರ್ ಮೆಜರ್ಮೆಂಟ್ ಅಂತ ಕರಿತೀವಿ? ಯಾವ ಮೆಜರ್ಮೆಂಟ್ ಸ್ಟ್ರೈಟ್ ಆಕ್ಸಿಸ್ ನಲ್ಲಿ ನಾವು ಅಳತೆಯನ್ನು ಮಾಡ್ತೀವೋ ಆ ಎಲ್ಲ ಮೆಜರ್ಮೆಂಟ್ಸ್ ನಾವೇನಂತ ಕರಿತೀವಿ? ಲೀನಿಯರ್ ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಲೆಂತ್, ಬ್ರೆಡ್ತ್, ವಿಡ್ತ್. ಇನ್ನು ಲೀನಿಯರ್ ಮೆಜರ್ಮೆಂಟ್ಸ್ ನಲ್ಲಿ ಟೈಪ್ಸ್ ಬರುತ್ತೆ. ಟೈಪ್ಸ್ ಆಫ್ ಮೆಜರ್ಮೆಂಟ್ಸ್, ದಟ್ ಮೀನ್ಸ್ ಲೀನಿಯರ್ ಮೆಜರ್ಮೆಂಟ್. ಅದರಲ್ಲಿ ಎರಡು, ಒಂದು ನಾನ್ ಪ್ರಿಸಿಷನ್, ಇನ್ನೊಂದು ಪ್ರಿಸಿಷನ್. ನಾನ್ ಪ್ರಿಸಿಷನ್ ಅಡಿಯಲ್ಲಿ ಸ್ಟೀಲ್ ರೂಲ್, ಕ್ಯಾಲಿಪರ್ಸ್, ಡಿವೈಡರ್ಸ್, ಟೆಲಿಸ್ಕೋಪಿಕ್ ಗೇಜ್, ಇವೆಲ್ಲ ಡೆಪ್ತ್ ಗೇಜ್ ಇರ್ಬೋದು, ಇವೆಲ್ಲ ನಾನ್ ಪ್ರಿಸಿಷನ್ ಲೀನಿಯರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ಇನ್ನು ಪ್ರಿಸಿಷನ್ ಬಂದ್ರೆ ಮೈಕ್ರೋಮೀಟರ್ಸ್, ವರ್ನಿಯರ್ ಕ್ಯಾಲಿಪರ್ಸ್, ವರ್ನಿಯರ್ ಹೈಟ್ ಗೇಜಸ್, ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ಸ್, ಸ್ಲಿಪ್ ಗೇಜಸ್, ಇವೆಲ್ಲ ಮುಖ್ಯ ಪ್ರಿಸಿಷನ್. ಇವೆಲ್ಲ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್. ಆಂಗುಲಾರ್ ಮೆಜರ್ಮೆಂಟ್ಸ್ಗೆ ನಾವು ಅಂದ್ರೆ ಅಲ್ಲಿ ಏನು ಆಂಗುಲಾರ್ ಮೆಜರ್ಮೆಂಟ್ಸ್ ಅಂದ್ರೆ ಕೋನಗಳನ್ನ, ಆಂಗಲ್ ಅನ್ನ. ಇಫ್ ದ ಮೆಜರ್ಮೆಂಟ್ ಈಸ್ ಡನ್ ಇನ್ ಆಂಗುಲರ್ ಆಕ್ಸಿಸ್, ದೆನ್ ದ ಮೆಜರ್ಮೆಂಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಆಂಗುಲಾರ್ ಮೆಜರ್ಮೆಂಟ್. ಯಾವ ಅಳತೆಯನ್ನ ಆಂಗುಲರ್ ಆಕ್ಸಿಸ್ ನಲ್ಲಿ ನಾವು ಮಾಡ್ತೀವೋ ಅದೆಲ್ಲವನ್ನ ನಾವೇನಂತ ಕರಿತೀವಿ? ಆಂಗುಲಾರ್ ಮೆಜರ್ಮೆಂಟ್ಸ್ ಅಂತ ನಾವು ಕರೀತೇವೆ. ಆಂಗುಲಾರ್ ಮೆಜರ್ಮೆಂಟ್ಸ್ ನಲ್ಲೂ ಕೂಡ ಎರಡು ತರ ಇದೆ. ಯಾವ ರೀತಿ ಲೀನಿಯರ್ ಅಲ್ಲಿ ಇತ್ತು ಅದೇ ರೀತಿ ನಾನ್ ಪ್ರಿಸಿಷನ್ ಮತ್ತೆ ಪ್ರಿಸಿಷನ್. ಅಂದ್ರೆ ರಿಪಿಟಬಿಲಿಟಿ ಆಫ್ ದಿ ಇನ್ಸ್ಟ್ರೂಮೆಂಟ್ ಮೇಲೆ ಪ್ರಿಸಿಷನ್ ಅಂಡ್ ನಾನ್ ಪ್ರಿಸಿಷನ್ ಅಂತ ನಾವು ಕರಿತೀವಿ. ದಟ್ ಮೀನ್ಸ್ precision means repeatability of the instrument. That means the ability of the instrument to get same value for every time measurements. That is called precision ಅಂತ ಈಗ ತಾನೇ ಹೇಳ್ತೀವಿ. ನಾನ್ ಪ್ರಿಸಿಷನ್ ಅಲ್ಲಿ ಪ್ರೊಟ್ರಾಕ್ಟರ್ಸ್, ಅಡ್ಜಸ್ಟಬಲ್ ಲೆವೆಲ್, ಇಂಜಿನಿಯರ್ ಸ್ಕ್ವೇರ್ಸ್, ಬರೀ ಬೆವೆಲ್ ಗೇಜಸ್, ಕಾಂಬಿನೇಷನ್ ಸೆಟ್, ಇವೆಲ್ಲ ಬರುತ್ತೆ ಅದರಲ್ಲಿ ನಾನ್ ಪ್ರಿಸಿಷನ್. ಇನ್ನು ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಬಂದ್ರೆ ಬೆವೆಲ್ ಪ್ರೊಟ್ರಾಕ್ಟರ್ಸ್, dividing heads, sine bar, angle gauges, ಇವೆಲ್ಲ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್, ಬೆವೆಲ್ ಪ್ರೊಟ್ರಾಕ್ಟರ್, ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್, ಡಿವೈಡಿಂಗ್ ಎಡ್ಜ್ ಆಫ್ ದ ಮಷಿನ್ಸ್, ಸೈನ್ ಬಾರ್, ಆಂಗಲ್ ಗೇಜಸ್, ಇವೆಲ್ಲ ಆಂಗುಲರ್ ಮೆಜರ್ಮೆಂಟ್ಸ್. ಇನ್ನು ಕಾಂಪರೇಟರ್ಸ್ ಅಂತ ಬರುತ್ತೆ, ಇವೆಲ್ಲ ಆಂಗುಲರ್ ಮೆಜರ್ಮೆಂಟ್ಸ್ ಅಲ್ಲಿ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ಸ್. ಸ್ಪಿರಿಟ್ ಲೆವೆಲ್ ಇರ್ಬೋದು, ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್, ಅದರಲ್ಲೂ ಆರ್ಡಿನರಿನೂ ಇರುತ್ತೆ ಮತ್ತೆ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್ ಕೂಡ ಸಿಗುತ್ತೆ. ಅಂದ್ರೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಆ ಒಂದು ಸ್ಪಿರಿಟ್ ಲೆವೆಲ್. ಇನ್ನು ಸರ್ಫೇಸ್ ಮೆಜರ್ಮೆಂಟ್ಸ್, ಸರ್ಫೇಸ್ ಲೆವೆಲ್ ಅನ್ನ ಮೆಜರ್ ಮಾಡಲಿಕ್ಕೆ ಸ್ಟ್ರೈಟ್ ಎಡ್ಜಸ್ ಅನ್ನ ನಾವು ಬಳಸ್ತೀವಿ, ಸರ್ಫೇಸ್ ಟೇಬಲ್ ಅನ್ನ ಬಳಸ್ತೀವಿ, ಆಪ್ಟಿಕಲ್ ಫ್ಲಾಟ್ ಅಂತ ಬರುತ್ತೆ ಅದನ್ನು ಬಳಸ್ತೀವಿ, ಪ್ರೊಫೈಲೋಮೀಟರ್ ಅಂತ ಬಳಸ್ತೀವಿ, ಸರ್ಫೇಸ್ ಗೇಜಸ್ ಅನ್ನ ಬಳಸ್ತೀವಿ, ಕೆಲವು ಸಂದರ್ಭದಲ್ಲಿ ಲೇಸರ್ ಅನ್ನು ಕೂಡ ನಾವು ಬಳಸ್ತೀವಿ. ಸೊ ಇವು ಸ್ಟ್ರೈಟ್ ಎಡ್ಜ್ ಇರ್ಬೋದು, ಸರ್ಫೇಸ್ ಟೇಬಲ್ ಇರ್ಬೋದು, ಆಪ್ಟಿಕಲ್ ಫ್ಲಾಟ್ ಇರ್ಬೋದು, ಪ್ರೊಫೈಲೋಮೀಟರ್ ಇರ್ಬೋದು, ಸರ್ಫೇಸ್ ಗೇಜ್ ಇರ್ಬೋದು, ಲೇಸರ್ ಇರ್ಬೋದು, ಮತ್ತೆ ಕೆಲವು ವೆರಿ ಡಯಲ್ ಟೆಸ್ಟ್ ಇಂಡಿಕೇಟರ್. ಸಮ್ಟೈಮ್ ಇಟ್ ಈಸ್ ಯೂಸ್ಲೆಸ್. ಡಯಲ್ ಟೆಸ್ಟ್ ಇಂಡಿಕೇಟರ್ ಆಲ್ಸೋ ಯೂಸ್ಡ್ ಫಾರ್ ಸರ್ಫೇಸ್ ಚೆಕಿಂಗ್, ಮೆಜರಿಂಗ್, ಚೆಕಿಂಗ್. ಲೈಕ್ ದಟ್ ಸರ್ಫೇಸ್ ಮೆಜರ್ಮೆಂಟ್ ಕೂಡ ಅನೇಕ ನಾವು ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸ್ತೀವಿ. ಈ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ accuracy, according to their precision and non precision instrument. ನೋಡಿ, ಈ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ನಾವು
can be classified into two groups. ಒಂದು ಅಕಾರ್ಡಿಂಗ್ ಟು ದ ಅಕ್ಯುರಸಿ ಅಂದ್ರೆ ಕಂಪ್ಯಾರಿಸನ್ಸ್ ಆಫ್ ದ ಟ್ರೂ ವ್ಯಾಲ್ಯೂ. ಇನ್ನೊಂದು ಅಕಾರ್ಡಿಂಗ್ ಟು ದೇ ಆರ್ ಪ್ರಿಷಿಯನ್ಸ್ ಅಂಡ್ ನಾನ್ ಪ್ರಿಷಿಯನ್. ಪ್ರಿಷಿಯನ್ ಮತ್ತೆ ನಾನ್ ಪ್ರಿಷಿಯನ್ಗೆ ಎರಡು ರೀತಿಯಾಗಿ ನಾವು ವರ್ಗೀಕರಣವನ್ನು ನಾವು ಮಾಡ್ಕೊಳ್ತೀವಿ. ಇನ್ನು ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್ ಅಂದ್ರೆ precision instruments are those which have ability to measure the parts within the accuracy of 0.01 millimeter dimensions or dimensions accurately to few microns, say 0.001 millimeter. ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಯಾವುದನ್ನ ಕರಿತೀವಿ ಅಂದ್ರೆ ಮಕ್ಕಳೇ, ಯಾವ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ನಲ್ಲಿ ಅಪ್ ಟು ಎನ್ ಅಕ್ಯುರಸಿ ಆಫ್ 0.01 ವರೆಗೆ ಅಥವಾ ಕೆಲವು ಫ್ಯೂ ಮೈಕ್ರಾನ್ಸ್ ವರೆಗೆ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವೆಲ್ಲ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್ ಅಂತ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಇನ್ನು ನಾನ್ ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ನಾನ್ ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್ಸ್ ಆರ್ ಲಿಮಿಟೆಡ್ ಟು ದ ಮೆಜರ್ಮೆಂಟ್ ಆಫ್ parts to visible line graduations on the instrument used to such as graduated rules, real rule. Measuring instrument may be direct reading or of transfer type. ಅಂದ್ರೆ ಇಲ್ಲಿ ನಾನ್ ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್ ನಲ್ಲಿ ಲಿಮಿಟೆಡ್ ಮೆಜರ್ಮೆಂಟ್ಸ್ ಇರುತ್ತೆ, ಲಿಮಿಟೆಡ್ ಟು ಮೆಜರ್ಮೆಂಟ್ಸ್. ದಟ್ ಮೀನ್ಸ್ ಅಲ್ಲಿ ವಿಸಿಬಲ್ ಲೈನ್ಸ್ ಇರುತ್ತೆ ಜಾಸ್ತಿ. ಈಗ ಉದಾಹರಣೆಗೆ ಸ್ಟೀಲ್ ರೂಲ್ ಅಂತ ನಾವು ನೋಡೋದಾದ್ರೆ ಅದರಲ್ಲಿ ಬರೀ 0.5 ಲಿಸ್ಟ್ ಕೌಂಟ್, 0.5 ಇಂತ ಕಡಿಮೆ ಮೆಜರ್ ಮಾಡ್ಲಿಕ್ಕೆ ಆಗಲ್ಲ, 0.6 ಮಾಡೋಕ್ಕಾಗಲ್ಲ ಯಾವುದ್ರಲ್ಲಿ ಸ್ಟೀಲ್ ರೂಲ್. ಅದೇ ರೀತಿ ನೀವು ಪ್ರೊಟ್ರಾಕ್ಟರ್ಗೆ ಹೋದ್ರೆ ಅದರಲ್ಲಿ 1 ಡಿಗ್ರಿ, ಅದಕ್ಕಿಂತ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನ ಮತ್ತೆ ಕೆಲವು ಡೈಮೆನ್ಷನ್ಸ್ ಅನ್ನ ನಾನ್ ರೀಡಿಂಗ್ ಇಂಡೈರೆಕ್ಟ್ ರೀಡಿಂಗ್ ಇರುತ್ತೆ, ಅವುಗಳನ್ನ ನಾವು ನಾನ್ ಪ್ರಿಷಿಯನ್ಸ್ ಕೆಟಗರಿಯಲ್ಲಿ ನಾವು ಸೇರಿಸ್ತಾ ಹೋಗ್ತೀವಿ. A direct measuring instrument as used to determine the actual dimension and the size of the work. Actual direct reading ಯಾವುದು ನಾನ್ ಪ್ರಿಷಿಯನ್ ಇದೆ, ಸ್ಟೀಲ್ ರೂಲ್ ಲೈಕ್ ದಟ್ ಡೈರೆಕ್ಟ್ ಆಗಿ ನಾವು ಆಕ್ಚುಯಲ್ ಮೆಜರ್ಮೆಂಟ್ಸ್ ನೋಡಿ. ಇನ್ನು ಇಂಡೈರೆಕ್ಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ದ ಮೆಜರ್ಮೆಂಟ್ ಫ್ರಮ್ ವರ್ಕ್ ಪೀಸ್ ಟು ಡೈರೆಕ್ಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ವರ್ಕ್ ಪೀಸ್ ಇಂದ ಡೈಮೆನ್ಷನ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಸ್ಟೀಲ್ ರೂಲ್ಗೆ ನೋಡಿ ಹೇಳ್ತೀವಿ. ಇದೆಲ್ಲ ನಾನ್ ಪ್ರಿಷಿಯನ್ ಇನ್ಸ್ಟ್ರೂಮೆಂಟ್. So now let us come to the measuring standards. Measuring standard. ನಾವು ಮೆಜರ್ಮೆಂಟ್ಸ್ ಅನ್ನು ಮಾಡಬೇಕಾದ್ರೆ ಇನ್ ಅವರ್ ಡೈಲಿ ಲೈಫ್ ವಿ ಕಮ್ ಅಕ್ರಾಸ್ ದ ಮೆಜರ್ಮೆಂಟ್ಸ್ ಆಫ್ ಡಿಫರೆಂಟ್ ಥಿಂಗ್ಸ್. ಬೇರೆ ಬೇರೆ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ. ದಟ್ ಈಸ್ ವೈಟ್ ಆಫ್ ದ ಮೆಟೀರಿಯಲ್. ಏನೋ ಒಂದು ಪರ್ಚೇಸ್ ಮಾಡ್ತೀವಿ, ಅಕ್ಕಿ, ಗೋಧಿ, ಸಕ್ಕರೆ ಲೈಕ್ ದಟ್, ಅದನ್ನ ತೂಕ ಹಾಕಬೇಕು ಪರ್ಚೇಸ್ ಮಾಡುವಾಗ. ಡಿಸ್ಟೆನ್ಸ್ ವಿ ಟ್ರಾವೆಲ್, ಎಲ್ಲೋ ಬೆಂಗಳೂರಿಗೆ ಹೋಗ್ತೀವಿ, ಮಂಡ್ಯ ಹೋಗ್ತೀವಿ, ಮೈಸೂರು ಹೋಗ್ತೀವಿ, ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಆಯ್ತು, ಎಷ್ಟು ಮೈಲ್ ಆಯ್ತು, ಎಷ್ಟು ಪರ್ಲಂಗ್ ಆಯ್ತು, ಲೈಕ್ ದಟ್. ಟೈಮ್ ನೆಕ್ಸ್ಟ್, ಎಷ್ಟು ಟೈಮನ್ನು ನಾವು ತೆಗೆದುಕೊಂಡ್ವಿ ಈ ವರ್ಕ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ, ಇಷ್ಟು ದೂರ ಹೋಗ್ಲಿಕ್ಕೆ. ಸೊ ದೀಸ್ ಆರ್ ಆಲ್ ದಿ ಸಮ್ ಮೆಜರಿಂಗ್ ಸ್ಟ್ಯಾಂಡರ್ಡ್ ಇದೆ. ವೆಯ್ಟ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಟೈಮ್ ಇರ್ಬೋದು. ಸೊ during this measurement the form of measurement must be same universally. ಇವುಗಳನ್ನ ನಾವು ಮೆಜರ್ ಮಾಡುವಾಗ ಅದ ಡಿಸ್ಟೆನ್ಸ್, ವೈಟ್, ಟೈಮ್ ಇವನ್ನ ಒಂದು ಯೂನಿವರ್ಸಲ್ ಆಗಿ ನಾವು ಮಾಡ್ಕೊಳ್ತೀವಿ. ಕಾಮನ್ ಆಗಿ ಒಂದು ಮೆಜರಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನು ಮಾಡ್ತೀವಿ. ಅವುಗಳನ್ನ ನಾವೇನಂತ ಕರಿತೀವಿ, ಮೆಜರಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ನಾವು ಲೆಟ್ ಅಸ್ ಕಮ್ ಟು ಆ ಮೆಜರ್ಮೆಂಟ್ಸ್ ಅನ್ನು ಮಾಡಲಿಕ್ಕೆ ನಮಗೆ ಒಂದೊಂದು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಬೇಕು. ಸೊ ಆ ಯೂನಿಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಯೂನಿಟ್ಸ್ ಅಂದ್ರೆ, ಯೂನಿಟ್ಸ್ ಆರ್ ದ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಫಾರ್ ಮೆಜರಿಂಗ್ ಕ್ವಾಂಟಿಟಿ. ನೀವು ಯಾವುದಾದ್ರೂ ಒಂದು ವಸ್ತುವನ್ನ ಅಳತೆಯನ್ನ ಮಾಡಿದ್ರೆ, ಅದು ತೂಕ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ದೂರ ಇರ್ಬೋದು, ಅಥವಾ ಟೈಮ್ ಇರ್ಬೋದು, ಇವುಗಳನ್ನ ನಾವು ಮೆಜರ್ ಮಾಡುವಂತ ಸಂದರ್ಭದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ, ಇದು ಇಷ್ಟೇ ಅಂತ ಕರಾರುವಕ್ಕಾಗಿ. ದಟ್ ಸ್ಟ್ಯಾಂಡರ್ಡ್ ಆಫ್ ಮೆಜರಿಂಗ್ ಕ್ವಾಂಟಿಟಿ ಈಸ್ ಕಾಲ್ಡ್ ಯೂನಿಟ್ಸ್ ಅಂತ ನಾವು ಕರಿತೀವಿ. ಯೂನಿಟ್ಸ್ ಅಂದ್ರೆ ಗೊತ್ತಾಯ್ತಾ? ಯೂನಿಟ್ಸ್ ಆರ್ ದ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಫಾರ್ ಮೆಜರಿಂಗ್ ಎ ಕ್ವಾಂಟಿಟಿ.
These units are mainly classified into two categories. ಎರಡು ಕೆಟಗರಿಯಾಗಿ ನಾವು ವರ್ಗೀಕರಣ. ಒಂದು ಫಂಡಮೆಂಟಲ್ ಯೂನಿಟ್ಸ್, ಇನ್ನೊಂದು ಡಿರೈವ್ಡ್ ಯೂನಿಟ್ಸ್ ಅಂತ ಬರ್ತದೆ. ದೀಸ್ ಫಂಡಮೆಂಟಲ್ ಯೂನಿಟ್ಸ್ ಯಾವುದು ಫಂಡಮೆಂಟಲ್? ಲೆಂತ್, ಮಾಸು, ಟೈಮ್. ಅದೇ ಹೇಳಿದೆ, ವೈಟು, ಡಿಸ್ಟೆನ್ಸು, ಟೈಮ್ ಅಂತ ಹೇಳಿದ್ನಲ್ಲ, ಇಲ್ಲದೇ ಬರ್ತಾ ಇರೋದು ಲೆಂತ್, that means distance, mass, that means weight, another one time are called the fundamental units. ಇನ್ನು derived units ಅಂತ ಕರಿತೀವಿ. ಎರಡನೇ ಕೆಟಗರಿ ಯೂನಿಟ್ಸ್ ನಲ್ಲಿ. ಯೂನಿಟ್ಸ್ ಆರ್ ದ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಫಾರ್ ಮೆಜರಿಂಗ್ ಎ ಕ್ವಾಂಟಿಟಿ. ಒಂದು ಫಂಡಮೆಂಟಲ್, ಇನ್ನೊಂದು ಡಿರೈವ್ಡ್. So these units which are used to the express the quantity by combined two or more fundamental units. ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಫಂಡಮೆಂಟಲ್ಸ್ ಯೂನಿಟ್ಸ್ ಅನ್ನ ಕಂಬೈನ್ ಮಾಡಿ ಒಂದು ಕ್ವಾಂಟಿಟಿಯನ್ನ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದನ್ನ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಏರಿಯಾ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಎನರ್ಜಿ ಇರ್ಬೋದು, ಪವರ್ ಇರ್ಬೋದು, ಸ್ಪೀಡ್ ಇರ್ಬೋದು, ಲೈಕ್ ದಟ್. ಈಗ ಏರಿಯಾ ಬಂದ್ರೆ, ಈಗ ನಾವು ಲೆಂತ್ ಅಂದ ತಕ್ಷಣ ಏನ್ ಹೇಳ್ಬಿಟ್ವಿ? ಇಷ್ಟು ಮೀಟರ್ ಇದೆ, ಇಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ಬಿಟ್ಟು. ಅದೇ ಒಂದು ಏರಿಯಾ ಹೇಳ್ಬೇಕಾದ್ರೆ, ಈಗ ಒಂದು ಗ್ರೌಂಡು ಈಗೀಗೆ ಒಂದು ಕಿಲೋಮೀಟರ್, ಈಗೀಗೆ ಒಂದು 500 ಮೀಟರ್, ಈಗೀಗೆ ಒಂದು 500 ಮೀಟರ್ ಇದ್ರೆ ಏನ್ ಮಾಡ್ತೀವಿ? ಉದ್ದ ಇಂಟು ಅಗಲ ಎಲ್ಲವನ್ನ ಏನ್ ಮಾಡಿ ಮಲ್ಟಿಪ್ಲೈ ಮಾಡಿ ಮೀಟರ್ ಸ್ಕ್ವೇರ್ ಅಲ್ಲಿ ಹಾಕ್ತೀವಿ. ಅವಾಗ ಏನ್ ಮಾಡ್ತೀವಿ? 500 ಮೀಟರ್ ಈಗ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಲೈಕ್ ದಟ್. ವಾಲ್ಯೂಮ್ cc, ಕ್ಯೂಬಿಕ್ ಸೆಂಟಿಮೀಟರ್. ಈ ರೀತಿ ಒಂದೊಂದು ಸೆಂಟಿಮೀಟರ್ ಪರ್ ಸ್ಕ್ವೇರ್ಡ್, ಲೈಕ್ ದಟ್. ಕಿಲೋಮೀಟರ್ ಪರ್ ಅವರ್, ಲೈಕ್ ದಟ್. ಎರಡೆರಡು ಯೂನಿಟ್ಸ್ ಅನ್ನು ನಾವು ಏನ್ ಮಾಡ್ತೀವಿ? ಸೇರಿಸಿ ಕಿಲೋಮೀಟರ್ ಪರ್ ಅವರ್, ಮೈಲ್ಸ್ ಪರ್ ಅವರ್, ಲೈಕ್ ದಟ್. ಅವನ್ನೆಲ್ಲ ನಾವೇನಂತ ಕರಿತೀವಿ? ಡಿರೈವ್ಡ್ ಯೂನಿಟ್ಸ್ ಅಂತ ನಾವು ಕರಿತೀವಿ. ದ ಯೂನಿಟ್ which are used to express the quantity by combined two or more fundamental unit is called derived units, like area, value, like that. ಇನ್ನೊಂದು ಯೂನಿವರ್ಸಲ್ ಯೂನಿಟ್ ಇದೆ, that is called SI unit. That means system international units. ನೋಡಿ, ಈಗ ನಾವು ISI ಮಾರ್ಕ್ ಅಂತ ಕೇಳ್ತೀವಿ, BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ISO ಅಂತ ಕರಿತೀವಿ. ಎಲ್ಲ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಥವಾ ಆರ್ಗನೈಸೇಷನ್ಸ್ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೆಜರಿಂಗ್ ಯೂನಿಟ್ಸ್, ಮಾನಕಗಳು. ಆ ಒಂದು ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಆ ವಸ್ತುವನ್ನು ಏನ್ ಮಾಡಿರ್ತಾರೆ? ISI ಇರ್ಬೋದು, ISO ಇರ್ಬೋದು, BIS ಇರ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ನಾವು ಅದನ್ನೇ ಸ್ಟ್ಯಾಂಡರ್ಡ್ ಅನ್ನ ನಾವು ಬಳಸಬೇಕು ಅಂತ ಹೇಳ್ತಕ್ಕಂಥ. ಇನ್ನು SI ಯೂನಿಟ್ಸ್ ಅಂತ ಒಂದಿದೆ, ದಟ್ ಇಸ್ ಕಾಲ್ಡ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಕರಿತೀವಿ. ಇಟ್ ಮೀನ್ಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ದಿಸ್ an extension of MKS system of units introduced since 1960, and it is accepted internationally and commonly used in our country. ನೋಡಿ, SI ಯೂನಿಟ್ಸ್ ಇದು MKS ಸಿಸ್ಟಮ್ನ ಒಂದು ಎಕ್ಸ್ಟೆನ್ಷನ್, ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಇದನ್ನ 1960ನಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಥ್ರೂಔಟ್ ದ ವರ್ಲ್ಡ್ ಇಂಟರ್ನ್ಯಾಷನಲಿ, ಹಾಗೂ ಕಾಮನ್ ಆಗಿ ನಮ್ಮ ದೇಶದಲ್ಲಿ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲಿಂದ? 1960ರಿಂದ MKS ಸಿಸ್ಟಮ್ ಅನ್ನ. Let us come to the ನೋಡೋಣ ಏನು MKS ಸಿಸ್ಟಮ್ ಅಂದ್ರೆ. ಸಿಸ್ಟಮ್ ಅಂಡ್ ಫಂಡಮೆಂಟಲ್ ಯೂನಿಟ್ಸ್ ನಲ್ಲಿ the fundamentals units are classified into three systems which are universally recognized. They are CGS British system ಒಂದು, CGS system ಒಂದು, MKS system. ಬ್ರಿಟಿಷ್ ಅಂದ್ರೆ FPS ಅಂತ, ಫುಟ್ ಪೌಂಡ್ ಸೆಕೆಂಡ್ ಅಂತ. ಇನ್ನು ಮೆಟ್ರಿಕ್ ಸಿಸ್ಟಮ್ ಅಂತ ಆದ್ರೆ CGS, ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಅಂತ. ಇನ್ನು MKS ಸಿಸ್ಟಮ್ ಅಂದ್ರೆ ನಾವು are presently used, that is meter, kilogram and second. So FPS system, in this system the fundamental unit of length, mass and time are respectively. length ಗೆ ಫುಟ್ ಅಂತ, ಅಡಿ ಅಂತ ಕರಿತೀವಿ, ಫೀಟ್ ಆರ್ ಫುಟ್ ಅಂತ ಕರಿತೀವಿ. ತೂಕ ಮಾಸ್ ಒಂದು ನಾವು ಪೌಂಡ್ ಅಂತ ಕರಿತೀವಿ ಮಕ್ಕಳೇ. ಇನ್ನು ನಾವು
ಅಡಿನಲ್ಲೂ ಇದ್ದೀವಿ, ಇಂಚ್ನಲ್ಲೂ ಇದ್ದೀವಿ. ಇದನ್ನು ಕೂಡ ನಾವು ಬ್ರಿಟಿಷ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತೀವಿ. ಪೌಂಡ್, ನೀವು ಉದಾಹರಣೆಗೆ ಒಂದು ಬೇಕರಿನಲ್ಲಿ ಬನ್ ಬ್ರೆಡ್ ಕೇಳಬೇಕಾದ್ರೆ ಒಂದು ಅರ್ಧ ಪೌಂಡ್ ಬ್ರೆಡ್ ಕೊಡಿ ಅಂತಾನೆ ಕೇಳ್ತೀರಿ. ಇನ್ನು ಟೈಮ್, ಇಟ್ ಇಸ್ ಯೂನಿವರ್ಸಲಿ ಟೈಮ್ಗೆ ಬ್ರಿಟಿಷ್ ಅಫೇರ್ ಸಿಸ್ಟಮ್ ಕೂಡ ಸೆಕೆಂಡೇ ಯೂನಿಟ್. ಅದೇ ರೀತಿ ಬ್ರಿಟಿಷ್ ಟೇಬಲ್ ಆಫ್ ಲೆಂತ್ ಅನ್ನು ನೋಡೋಣ. ಈಗ ಲೆಂತ್ಗೆ ನೀವು ಬಂದ್ರೆ 1 ಇಂಚ್ಗೆ 2.54 ಸೆಂಟಿಮೀಟರ್. ಅದನ್ನು ಎಂ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 25.4 mm, 25.4 ಮಿಲಿಮೀಟರ್. ಅದನ್ನ ಮೀಟರ್ ಅಲ್ಲಿ ಹೇಳಿದ್ರೆ ನೀವು 0.254 ಮೀಟರ್ಸ್. ಇನ್ನು ಒಂದು ಅಡಿಗೆ ಇಂಚ್ ನೋಡಿ, ಅಡಿಗೆ ಎಷ್ಟು ಮೀಟರ್ ಬರುತ್ತೆ? 0.3048 ಮೀಟರ್. ಅದನ್ನ ಸೆಂಟಿಮೀಟರ್ ಅಲ್ಲಿ ಹೇಳೋದಾದ್ರೆ 30.48 ಸೆಂಟಿಮೀಟರ್ ಅಂತ ಕರೀತಾರೆ. 30.48 ಸೆಂಟಿಮೀಟರ್. ಇನ್ನು ಒಂದು ಹ್ಯಾಡ್ಗೆ ಬಂದ್ರೆ 0.914 ಮೀಟರ್. ಸೆಂಟಿಮೀಟರ್ ಆದ್ರೆ 91.44 ಸೆಂಟಿಮೀಟರ್. ಮೈಲಿಗಾದ್ರೆ 5.280 ಫೀಟ್. ನೀವು ಹ್ಯಾಡಲ್ಲಿ ಹೇಳಿದ್ರೆ 1760 ಹ್ಯಾಡ್. 1760 ಹ್ಯಾಡ್ is equal to 1.609 ಕಿಲೋಮೀಟರ್. ದಟ್ ಈಸ್ ಕಾಲ್ಡ್ 1 ಮೈಲ್ ಅಂತ ಕರಿತೀವಿ ಅದನ್ನ. ಸೊ 0.3937 ಇಂಚ್ಗೆ 1 ಸೆಂಟಿಮೀಟರ್, 0.03937 ಇಂಚ್ಗೆ 1 ಮಿಲಿಮೀಟರ್. ಅದೇ ರೀತಿ 8 ಗೇಜಸ್ಗೆ 1 ಇಂಚ್ ಅಂತ ನಾವು ಕರಿತೀವಿ. ಇದೆಲ್ಲ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಬೇಕಾಗುತ್ತೆ. ಹಾಗಾಗಿ ನೆನಪಿನಲ್ಲಿ ನೀವು ಇದನ್ನ ಇಟ್ಕೊಳ್ಬೇಕಾಗುತ್ತೆ. 12 ಇಂಚ್ is equal to 1 ಫೂಟ್ ಆರ್ 1 ಫೀಟ್ ಅಂತ ನಾವು ಕರಿತೀವಿ. 3 ಫುಟ್ಗೆ ಅಂದ್ರೆ 3 ಫೀಟ್ is equal to 1 ಹ್ಯಾಡ್. 220 yardsಗೆ 1 ಫರ್ಲಾಂಗ್. ಸೊ 8 ಫರ್ಲಾಂಗ್ಗೆ 170 yards ಮುಖ್ಯ. 170 yards ಅಂದ್ರೆ 1 ಮೈಲಿ. 170 yards ಅಂದ್ರೆ 1 ಮೈಲಿ. ಅಲ್ಲಿ 1 ಮೈಲಿಗೆ ಎಷ್ಟು ಅಡಿ ಆಯ್ತು ಅಂತಂದ್ರೆ 170 ಇಂಟು 3 ಮಾಡಬೇಕು. 5100 ಅಡಿ. ಓಕೆ, ಸೊ ಲೈಕ್ ದಟ್ ಯು ಕ್ಯಾನ್ ಕನ್ವರ್ಟ್. ಯೂನಿಟ್ಸ್ ಆಫ್ ಲೆಂತ್ ಇನ್ ಬ್ರಿಟಿಷ್ ಸಿಸ್ಟಮ್ ಈಸ್ ಫುಟ್. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಯೂನಿಟ್ ಆಫ್ ಲೆಂತ್ ಇನ್ ಬ್ರಿಟಿಷ್ ಅಥವಾ ಇಂಗ್ಲಿಷ್ ಈಸ್ ಕಾಲ್ಡ್ ಫುಟ್, ಅಡಿ. ಇನ್ನು ಮಾಸ್ಗೆ ಬಂದ್ರೆ, ಮಾಸ್ ಅಂದ್ರೆ ತೂಕ, ವೆಯ್ಟ್. 16 ಗ್ರಾಮ್ is equal to 1 ounce ಅಂತ ಕರಿತೀವಿ. 16 ounceಗೆ 1 ಪೌಂಡ್. 28 ಪೌಂಡ್ಗೆ 1 ಕ್ವಾರ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 4 ಕ್ವಾರ್ಟರ್ಗೆ 100 ವೈಟ್ ಅಂತ ಕರಿತೀವಿ. 100 ವೈಟ್ಗೆ 1 ಟನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 4 ಗಿಲ್ಸ್ಗೆ 1 ಕ್ವಿಂಟ್ ಅಂತ ಕರಿತೀವಿ. 2 ಕ್ವಿಂಟ್ಸ್ಗೆ 1 ಕ್ವಾರ್ಟರ್ ಅಂತ ನಾವು ಕರಿತೀವಿ. ಅದೇ ರೀತಿ 4 ಕ್ವಾರ್ಟರ್ಗೆ 1 ಗ್ಯಾಲನ್. 8 ರಾಟ್ is equal to 1 ಮಾಷಾ. 14 pound is equal to 1 stone. 2 stone is equal to 1 quarter. 1 quarter is equal to 112 pound or 1 cut. 2240 pound is equal to 1 English ton. 1 pound is equal to 453.6 grams. That is equal to 0.4536 kg. 1 poundಗೆ 16 ounceಗೆ that means 1 pound 0.4536 kg. 1 ounceಗೆ 28.36 grams. So 1 kgಗೆ 2.205 pounds. So like that. ಇವೆಲ್ಲ ಇಂಪಾರ್ಟೆಂಟ್ ಮಕ್ಕಳೇ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ನಾನು ಥಿಯರಿ ಕ್ಲಾಸಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ನಲ್ಲಿ ಇದೆಲ್ಲ ನಿಮಗೆ ಬರುತ್ತೆ. ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂಡ್ ಸೈನ್ಸ್ನಲ್ಲಿ. ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾನೆ ಎಕ್ಸಾಮ್ನಲ್ಲಿ. ಹಾಗಾಗಿ ಇದು ಬೇಸಿಕ್ ಥಿಂಗ್ಸ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಇಟ್ ಇಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮತ್ತು ಬೇಸಿಕ್ ನಾಲೆಡ್ಜ್ಗೋಸ್ಕರ ನಿಮಗೆ ಇದು ಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಟೈಮಿಗೆ ಬಂದರೆ, ಟೈಮ್ is also a fundamental units like a length and mass, and this can be measured like a length and mass and the unit of time in both all the system, FPS, CGS,
ಅಂಡ್ ಎಂ ಕೆ ಸಿಸ್ಟಮ್ ಯಾವ ಸಿಸ್ಟಮ್ ಎಲ್ಲರೂ ಎಫ್ ಪಿ ಎಸ್ ಅಂದ್ರೆ ಅಲ್ಲೂ ಸೆಕೆಂಡ್ ಬಂತು, ಸಿ ಜಿ ಎಸ್ ಅಂದ್ರೆ ಅಲ್ಲೂ ಸೆಕೆಂಡ್ ಬಂತು, ಎಂ ಕೆ ಎಸ್ ಅಂದ್ರೆ ಎಸ್ ಬಂತು. ದಟ್ ಈಸ್ ಎಲ್ಲಾ ಕಡೆ ಏನಿದೆ ಎಲ್ಲಾ ಸಿಸ್ಟಮ್ನಲ್ಲೂ ಸೆಕೆಂಡ್ ನಾವು ತಗೊಳ್ತೀವಿ. 60 ಮಿನಿಟ್ಗೆ 1 ಅವರ್ ಅಂತ ಕರಿತೀವಿ, 60 ಸೆಕೆಂಡ್ಸ್ಗೆ 1 ಮಿನಿಟ್ ಅಂತ ಕರಿತೀವಿ, 24 ಅವರ್ಗೆ ಒಂದು ದಿನ, 365 ಡೇಸ್ಗೆ 365 ಡೇಸ್ಗೆ 1 ಇಯರ್ ಅಂತ ನಾವು ಕರಿತೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಜನರಲ್ ಥಿಂಗ್ಸ್. ನಿಮಗೆ ಪ್ರಶ್ನೆ ಬರ್ತದೆ ಅವಾಗ ಕೇಳ್ತೀನಿ, ಸೊ ನೀವು ನೆನಪಿನಲ್ಲಿ ಇರಬೇಕು. 10 ಇಯರ್ಗೆ 1 ಡೆಕಾಡೆ ಅಂತ ಕರಿತೀವಿ, 100 ಇಯರ್ಗೆ 1 ಸೆಂಚುರಿ ಅಂತ ನಾವು ಕರಿತೀವಿ. ಸೊ ಇಟ್ ಈಸ್ ಎಲ್ಲ ನೀವು ಎಸ್ ಎಲ್ ಸಿನಲ್ಲೂ ಕೂಡ ನೀವು ಕಲ್ತಿರ್ತೀರಿ, ಆದರೆ ಅದನ್ನ ಒಂದು ರಿವಿಷನ್ಸ್ ಆಗಿದೆ. ಸಿ ಜಿ ಎಸ್, ಎಫ್ ಪಿ ಎಸ್, ಎಂ ಕೆ ಎಸ್ ಇದನ್ನು ಕೂಡ ನೀವು ಕಲ್ತಿರ್ತೀರಿ ಈ ವಿಷಯಗಳನ್ನ. ನಾವು ಲೆಟ್ ಮ್ಯಾಟ್ರಿಕ್ ಸಿಸ್ಟಮ್. ಎಫ್ ಪಿ ಎಸ್ ಆಯ್ತು, ಸಿ ಜಿ ಎಸ್ ಬರೋಣ. ಸಿ ಜಿ ಎಸ್ ಅಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಅಂತ ಕರಿತೀವಿ. ಇನ್ ವಿಚ್ the fundamental unit of length, mass and time are respectively measured as c ಅಂದ್ರೆ centimeter length, g ಅಂದ್ರೆ gram, that is called mass weight, and time ಬಂದು second. In which unit of length in CGS system is centimeter, c for centimeter. ಇನ್ನು ಎಂ ಪಿ ಎಸ್ ಸಿಸ್ಟಮ್, ಇದರಲ್ಲಿ ಮಾತ್ರ ಒಂದು ಕ್ವಶನ್ಸ್ ಬರ್ತಾ ಇರುತ್ತೆ ಮಕ್ಕಳೇ. ಇನ್ ಎಂ ಕೆ ಎಸ್ ಸಿಸ್ಟಮ್ ಲೆಂತ್ಗೆ ಏನು ಯೂನಿಟ್ ಅಂತ ಕೇಳ್ತಾರೆ. ಇಟ್ ಇಸ್ ಮೀಟರ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. It is recently adopted system in 1960 in India. In this system, the measurements of length, mass and time. Length ಬಂದು ಮೀಟರ್, ಮಾಸ್ ಬಂದು ಕಿಲೋಗ್ರಾಮ್, and time ಬಂದು second. However, in the last few years, most countries switched over to SI units. Now, ಈಗ ನಾವು SI unitsಗೆ ಬಂದಿದ್ದೀವಿ. It is basically is in MKS system. Unit of length in MKS system is meter. MKS system ನಲ್ಲಿ ಯೂನಿಟ್ ಏನು? It is very very important. ಈ ಲೆಂತ್ ಮೆಜರ್ಮೆಂಟ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಮಕ್ಕಳೇನು. ಮೆಜರ್ಮೆಂಟ್ಸ್, when we measure an object, we are actually comparing it with a known standard of measurement. ಲೆಂತ್ ಅನ್ನ ಮೆಜರ್ ಮಾಡಬೇಕಾದ್ರೆ ನಾವು ಯಾವುದೇ ಒಂದು ಮೆಜರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ಗೆ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಸೊ ದಟ್ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್ ನಲ್ಲಿ. ದಟ್ ನೆಕ್ಸ್ಟ್ ಬೇಸ್ ಯೂನಿಟ್ ಅಂತ ಕರಿತೀವಿ. ದ ಬೇಸ್ ಯೂನಿಟ್ ಆಫ್ ಲೆಂತ್ ಆಸ್ ಪರ್ ದ ಸಿಸ್ಟಮ್ ಇಂಟರ್ನ್ಯಾಷನಲ್ ಇಸ್ ಕಂಪ್ಲೀಟ್. ಎಸ್ ಐ ಯೂನಿಟ್ ನಲ್ಲೂ ಕೂಡ ಬೇಸ್ ಯೂನಿಟ್ ಲೆಂತ್ ಏನ್ ಬರುತ್ತೆ, ಮೀಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 ಮೀಟರ್ ಇಸ್ ಈಕ್ವಲ್ ಟು 1000 millimeter, 1 centimeter is equal to 10 millimeter, 1 millimeter is equal to 1000 microns. That means micrometer, 1 micrometer is equal to 0.001 mm. ಸೊ ಇದು ಲೆಂತ್ ಮೆಜರ್ಮೆಂಟ್ಸ್ ನಲ್ಲಿ ನೀವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು. ಇನ್ನೂ ಹೆಚ್ಚಿನ ನಿಮಗೆ ಕ್ಯಾಲ್ಕುಲೇಷನ್ಸ್, ಕನ್ವರ್ಷನ್ಸ್ ಎಲ್ಲ ನಿಮಗೆ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ನಲ್ಲಿ ಇರುತ್ತೆ. ಬಟ್ ನಮ್ಮಲ್ಲಿ ಇಟ್ ಇಸ್ ದ ಬೇಸ್. ಇಷ್ಟು ನಿಮಗೆ ಬೇಕಾಗುತ್ತೆ ಮೆಜರ್ಮೆಂಟ್ಸ್ ಅನ್ನು ಮಾಡಲಿಕ್ಕೆ. ನಾವು ಇಂಜಿನಿಯರಿಂಗ್ ಪ್ರಾಕ್ಟೀಸ್ ನಲ್ಲಿ ಯೂಶುವಲಿ ಇನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ದ ಪ್ರಿಪೇರ್ಡ್ ಯೂನಿಟ್ ಆಫ್ ಲೆಂತ್ ಮೆಜರ್ಮೆಂಟ್ ಇಸ್ ಮಿಲಿಮೀಟರ್. ನಮ್ಮ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ನಲ್ಲಿ ನಾವು ಪ್ರಿಪೇರ್ಡ್ ಯೂನಿಟ್ ಯಾವ್ದ್ರಲ್ಲಿ ಹೇಳ್ತೀವಿ ಅಂದ್ರೆ ಮಿಲಿಮೀಟರ್. ಆಲ್ ಡೈಮೆನ್ಷನ್ ಆರ್ ಇನ್ mm, ಆಲ್ ಡೈಮೆನ್ಷನ್ ಆರ್ ಇನ್ ಮಿಲಿಮೀಟರ್. ನೋಡಿ ಇಲ್ಲಿ, ಸೊ ಮಿಲಿಮೀಟರ್ ಅಂದ್ರೆ ನಿಮ್ಮ ಸ್ಟೀಲ್ ರೂಲ್ ಅನ್ನು ತೋರಿಸಿದ್ದಾರೆ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ ಒಂದು ಡಿವಿಷನ್ ಬೆಲೆ ಎಷ್ಟು, 1 mm. ಬೋತ್ ಲಾರ್ಜ್ ಅಂಡ್ ಸ್ಮಾಲ್ ಡೈಮೆನ್ಷನ್ಸ್ ಆರ್ ಸ್ಟೇಟೆಡ್ ಇನ್ ಮಿಲಿಮೀಟರ್ಸ್ ಇನ್ ಇಂಜಿನಿಯರಿಂಗ್. ನಮ್ಮ ಇಂಜಿನಿಯರಿಂಗ್ ಫೀಲ್ಡ್ ನಾವು ಅದೆಷ್ಟೇ ದೊಡ್ಡ ಡೈಮೆನ್ಷನ್ಸ್ ಇರಲಿ, ನಾವು ಯಾವ್ದ್ರಲ್ಲಿ ಹೇಳ್ತೀವಿ, ಈಸ್ ಇನ್ ಮಿಲಿಮೀಟರ್. ಸೊ ನೋಡಿ, ಈಗ ಒಂದು ಕಾರ್ ಸೈಜ್ ಇದೆ, ಅದರ ಉದ್ದ ಬಂದು 3860 ಮಿಲಿಮೀಟರ್, ಅದರ ಎತ್ತರ ಬಂದು 1760 ಮಿಲಿಮೀಟರ್. ನಾವು ಕೆಲವು ಫಂಡಮೆಂಟಲ್ ಅಂಡ್ ಡಿರೈವ್ಡ್ ಯೂನಿಟ್ಸ್ ಏನಿದೆ, ಆ ಫಂಡಮೆಂಟಲ್ ಯೂನಿಟ್ಸ್ ಮೆಜರ್ಮೆಂಟ್ ಆಫ್ ಲೆಂತ್ ಅನ್ನು ನೋಡೋದಾದ್ರೆ ಮೆಟ್ರಿಕ್ ಮತ್ತು ಬ್ರಿಟಿಷ್ ಸಿಸ್ಟಮ್ ಅಂತ ಎರಡನ್ನು ನಾವು ಯೂಸ್ ಮಾಡ್ತೀವಿ. ಕೆಲವು ಎಕ್ಸಾಂಪಲ್ಸ್ ಅನ್ನು ನಿಮಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. 1 ಮೈಕ್ರಾನ್ಗೆ ಎಷ್ಟು mm ಬರುತ್ತೆ, 0.001 millimeter. 1 millimeter is equal to ಎಷ್ಟು ಮೈಕ್ರಾನ್, 1000. 1 millimeterಗೆ 1000 ಮೈಕ್ರಾನ್. 1 centimeterಗೆ 10 millimeter. ಅದೇ ರೀತಿ 1 decimeterಗೆ
10 ಸೆಂಟಿಮೀಟರ್, 1 ಮೀಟರ್ಗೆ 10 ಡೆಸಿಮೀಟರ್, 1 ಡೆಕಾಮೀಟರ್ಗೆ 10 ಮೀಟರ್ ಅಂತ ನಾವು ಕರಿತೀವಿ. ಅದೇ ರೀತಿ ಬ್ರಿಟಿಷ್ ಸಿಸ್ಟಮ್ ಬಂದ್ರೆ ಮತ್ತೆ ನಾವು 1 ಫುಟ್ಗೆ ಅಂದ್ರೆ 1 ಫೀಟ್ ಇಸ್ ಈಕ್ವಲ್ ಟು 12 ಇಂಚ್, 1 ಹ್ಯಾಂಡ್ ಇಸ್ ಈಕ್ವಲ್ ಟು 3 ಫೀಟ್, 1 ಫರ್ಲಾಂಗ್ ದಟ್ ಮೀನ್ಸ್ 228. ಅದೇ ರೀತಿ 8 ಫರ್ಲಾಂಗ್ಸ್ ಅಂದ್ರೆ 1 ಕಿಲೋಮೀಟರ್, 1 ಮೈಲ್ ಅಂತ ನಾವು ಕರಿತೀವಿ. 8 ಫರ್ಲಾಂಗ್ ಇಸ್ ಈಕ್ವಲ್ ಟು 1 ಮೈಲ್. ಸೊ 1 ಮೈಲ್ ಇಸ್ ಈಕ್ವಲ್ ಟು 8 ಫರ್ಲಾಂಗ್. 1 ಹ್ಯಾಂಡ್ಗೆ 36 ಇಂಚಸ್. ಎಷ್ಟು ಇಂಚಸ್ ಒಂದು ಹ್ಯಾಂಡ್ಗೆ? 36 ಇಂಚಸ್. 1 ಮೀಟರ್ಗೆ 39.37 ಇಂಚಸ್. ಈ ರೀತಿ ಇನ್ನು ಅನೇಕ ವಿವರಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಯೂನಿಟ್ಸ್ ಚಾಪ್ಟರ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಯಗಳಿರುತ್ತೆ. ಸೊ ನಮಗೆ ತೇರಿಗೆ ನಾವು ಮೆಜರ್ಮೆಂಟ್ಸ್ ಅನ್ನ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಸಿಲೆಬಸ್ನಲ್ಲಿ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಆಂಗುಲಾರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇವೆರಡು ಐಟಮ್ಸ್ ಅನ್ನ ನೀವು ಇಂದಿನ ತರಗತಿಯಲ್ಲಿ ಅಂದರೆ SLC ಅಥವಾ ನಿಮ್ಮ ಪ್ರೈಮರಿ ಎಜುಕೇಶನ್ ಹೈಸ್ಕೂಲ್ನಲ್ಲಿ ಇವೆಲ್ಲ ಬಳಸಿರ್ತೀರಿ. ಹೌದಾ? ಬಳಸಿದ್ದೀರಾ? ಎಲ್ಲಿರ್ತವೆ ಇವು? ನಿಮ್ಮ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಏನು ಇದು ಮೆಜರ್ಮೆಂಟ್ಸ್ ಆಫ್ ಆಂಗಲ್ ಅಂದರೆ ಆಂಗಲ್ ಅನ್ನ ಮೆಜರ್ಮೆಂಟ್ಸ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನಗಳಿವು. ಆಂಗಲ್ ಮೆಜರ್ಮೆಂಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಸಾಧನಗಳು ಪ್ರೊಟ್ರಾಕ್ಟರ್, ಪ್ರೋ ಸರ್ಕಲ್ ಅಂತ ನೀವು ಕರಿತೀರಿ. ಸೊ ಇಲ್ಲಿ ಆಂಗಲ್ ಅಂದ್ರೆ ಏನು? ದಿಸ್ ಆಂಗಲ್ ಕ್ಯಾನ್ ಬಿ ಡಿಫೈನ್ಡ್ ಇಸ್ ದ ಓಪನಿಂಗ್ ಬಿಟ್ವೀನ್ ದ ಟೂ ಲೈನ್ಸ್ ವಿತ್ ಮೀಟ್ ಅಟ್ ಎ ಪಾಯಿಂಟ್. ನೋಡಿ ಇಲ್ಲಿ 2 ಲೈನ್ಸ್ ಇದೆಯಾ? ಇಲ್ಲಿ ಬ್ಲೂ ಕಲರ್ ಅಲ್ಲಿ ತೋರಿಸಿದೀನಿ ನೋಡಿ, 2 ಲೈನ್ಸ್. ಈ ಒಂದು ಮೀಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಿದೆ ಈ ಬ್ಲೂ ಕಲರ್ ಅಲ್ಲಿ ತೋರಿಸಿರ್ತಕ್ಕಂಥದ್ದು, ಅದನ್ನ ನಾವೇನಂತ ಕರಿತೀವಿ? ಆಂಗಲ್. ಆಂಗಲ್ ಈಸ್ ಡಿಫೈನ್ಡ್ ಆಸ್ ದ ಓಪನಿಂಗ್ ಬಿಟ್ವೀನ್ ದ ಟೂ ಲೈನ್ಸ್ ವೈಲ್ ಮೀಟ್ ಅಟ್ ಎ ಪಾಯಿಂಟ್. 2 ಲೈನು ಒಂದಕ್ಕೊಂದು ಸೇರಿದಾಗ ಉಂಟಾಗ್ತಕ್ಕಂತ ಒಂದು ಪಾಯಿಂಟ್ ಅನ್ನು ನಾವೇನಂತ ಕರಿತೀವಿ? ಆಂಗಲ್ ಅಂತ ಕರಿತೀವಿ. ಅದೇ ರೀತಿ ಸರ್ಕಲ್ ಇಸ್ ಡಿವೈಡೆಡ್ ಇಂಟು 360 ಪಾರ್ಟ್. ನೋಡಿ ಇಲ್ಲಿ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ಅನ್ನ ಎಷ್ಟು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ? 360 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಈಚ್ ಪಾರ್ಟ್ ಇಸ್ ಕಾಲ್ಡ್ 1 ಡಿಗ್ರಿ. ಈಚ್ ಡಿಗ್ರಿ ಇಸ್ ಸಬ್ ಡಿವೈಡೆಡ್ ಇಂಟು 60 ಪಾರ್ಟ್ಸ್. ಮತ್ತೆ ಪ್ರತಿಯೊಂದು ಭಾಗನ 60 ಭಾಗವಾಗಿ ನಾವೇನ್ ಮಾಡ್ತೀವಿ? ಕಟ್ ಮಾಡ್ತೀವಿ. ಅದನ್ನ 1 ಮಿನಿಟ್ ಅಂತ ಕರಿತೀವಿ. ಮತ್ತೆ ಪ್ರತಿಯೊಂದು ಮಿನಿಟ್ ಅನ್ನ ಫರ್ದರ್ ಸಬ್ ಡಿವೈಡೆಡ್ ಇಂಟು 60 ಪಾರ್ಟ್ ಕಾಲ್ಡ್ ಸೆಕೆಂಡ್ಸ್ ಅಂತ ನಾವು ಕರಿತೀವಿ. ಸೊ ಫಾರ್ ಆಂಗುಲರ್ ಮೆಜರ್ಮೆಂಟ್ ಕಂಪ್ಲೀಟ್ ಸರ್ಕಲ್ ಎಷ್ಟು ಡಿವೈಡ್ ಮಾಡಿರ್ತಾರೆ? 360 ಪಾರ್ಟ್, ಈಕ್ವಲ್ ಪಾರ್ಟ್. ಈಚ್ ಪಾರ್ಟ್ ಎಷ್ಟು? 1 ಡಿಗ್ರಿ. ಅದರಲ್ಲಿ ಅರ್ಧ ನೋಡಿ, ಈಗ ಇದು ಫುಲ್ 360 ಡಿಗ್ರಿ. ಇದು ಎಷ್ಟಿರುತ್ತೆ? ಇದು 0 to 180 ಡಿಗ್ರಿ. ಇದು ಗೊತ್ತಾಗ್ತದೆ. ನಾವು ಸಬ್ ಡಿವಿಷನ್ಸ್ ಹೇಳಿದೆ ನಾನು. ಸಬ್ ಡಿವಿಷನ್ ಅಂದ್ರೆ ಫಾರ್ ಮೋರ್ ಪ್ರಿಸೈಸ್ ಆಂಗುಲಾರ್ ಮೆಜರ್ಮೆಂಟ್ಸ್ can be subdivided. That is 1 degree is further divided into 60 equal parts. ಆ ಒಂದೊಂದು ಪಾರ್ಟ್ಗೆ 1 ಮಿನಿಟ್ ಅಂತ ಕರಿತೀವಿ. ಸೊ ದೆನ್ ದ ಮಿನಿಟ್, ಈಚ್ ಮಿನಿಟ್ ಇಸ್ ಫರ್ದರ್ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್. ಪ್ರತಿಯೊಂದು ಪಾರ್ಟ್ಗೆ ಏನಂತ ಕರಿತೀವಿ? ದಟ್ ಇಸ್ ಕಾಲ್ಡ್ ಸೆಕೆಂಡ್ ಅಂತ ನಾವು ಕರಿತೀವಿ. ಸೇ ದ ಮಿನಿಟ್ ಅನ್ನ ನಾವಿಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಸೆಕೆಂಡ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ, ದ ಫ್ರಾಕ್ಷನಲ್ ಪಾರ್ಟ್ ಆಫ್ ಎ ಡಿಗ್ರಿ ಅಂದ್ರೆ 1 ಡಿಗ್ರಿನಲ್ಲಿ ಸ್ವಲ್ಪ ಪಾರ್ಟ್ ಅನ್ನ, ಒಂದು ಅರ್ಧ ಮುಕ್ಕಾಲು ಏನ್ ಬರುತ್ತೆ, ಇದನ್ನ ನಾವೇನಂತ ಕರಿತೀವಿ? ಮಿನಿಟ್ ನಲ್ಲಿ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 30 ಡಿಗ್ರಿ 15 ಮಿನಿಟ್ಸ್. ಅದೇ ರೀತಿ 1 ಮಿನಿಟ್ ಅನ್ನ 60 ಸೆಕೆಂಡ್ ಆಗಿ ನಾವು ಕಟ್ ಮಾಡ್ತೀವಿ. ಅದನ್ನು ಅಷ್ಟೇ ನಾವು ಹೇಳುವಾಗ 60 ಸೆಕೆಂಡ್ಸ್ ಇನ್ 1 ಮಿನಿಟ್. ಮತ್ತೆ ಫ್ರಾಕ್ಷನ್ಸ್ ಯಾವ್ದನ್ನ? ಮಿನಿಟ್ ಅನ್ನ ಮತ್ತೆ ನಾವೇನ್ ಮಾಡ್ತೀವಿ? ಫ್ರಾಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಆಂಗುಲರ್ ಅದನ್ನ ಯಾವ ರೀತಿ ಬರ್ಕೊಳ್ತೀವಿ ಅಂದ್ರೆ ನಾವಿಲ್ಲಿ ನೋಡಿ 30 ಡಿಗ್ರಿ 15 ಮಿನಿಟ್ಸ್ 20 ಸೆಕೆಂಡ್ಸ್. ಸೊ ಲೈಕ್ ದಟ್ ಯು ಕ್ಯಾನ್ ರೈಟ್. 1 ಕಂಪ್ಲೀಟ್ ಸರ್ಕಲ್ 360 ಡಿಗ್ರಿ, ಅರ್ಧ ಸರ್ಕಲ್ಗೆ 180 ಡಿಗ್ರಿ, ಕ್ವಾರ್ಟರ್ ಸರ್ಕಲ್ ಕಾಲು ಸರ್ಕಲ್ಗೆ ಎಷ್ಟು? 90 ಡಿಗ್ರಿ. 4 ಕ್ವಾರ್ಟರ್ ಬರುತ್ತೆ. ಎಷ್ಟು ಕ್ವಾರ್ಟರ್ ಬರುತ್ತೆ ಒಂದು ಸರ್ಕಲ್ ಅಲ್ಲಿ? 4 90 90 49 30. ದಟ್ ಇಸ್ ರೈಟ್ ಆಂಗಲ್ ಅಂತ ನೀವು ಕರ್ಕೊಳ್ತೀರಿ. ಇನ್ನು ಸಬ್ ಡಿವಿಷನ್ 1 ಡಿಗ್ರಿಗೆ 60 ಮಿನಿಟ್, 1 ಮಿನಿಟ್ಗೆ 60 ಸೆಕೆಂಡ್. ಸೊ ಇಷ್ಟು ಮಕ್ಕಳೇ ಏನು ಹೇಳಿದ್ದೀನಿ ನಾನು, ಡಿಗ್ರಿ ಮತ್ತೆ ಮಿನಿಟ್
ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿವರವನ್ನು ನಿಮ್ಗೆ ಹೇಳಿ ಆಂಗಲ್ ಮೆಜರ್ಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಯಾವ ರೀತಿ ಕೇಳ್ಬೋದು? ಈ ವಾಟ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೆಂತ್ ಇನ್ SI ಯೂನಿಟ್? ಎಸ್, ಈ ಲೆಂತ್ ಅನ್ನ SI ಯೂನಿಟ್ ಅಲ್ಲಿ ಯಾವ ಮಾನಕದಿಂದ ನಾವು ಕರಿತೀವಿ? ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲ, ಸಿಂಪಲ್ ಕ್ವಶನ್ಸ್. ಸೊ ದಟ್ ಈಸ್ ಮೀಟರ್. ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮೇಲೆ ನಿಮಗೆ ಮತ್ತೆ ನಾನು ಹೇಳ್ತೀನಿ ಯಾವ ರೀತಿ ಕೇಳ್ತಾರೆ ಅಂತ. ಸೊ ರೈಟ್ ದ ಫಾಲೋಯಿಂಗ್ ವ್ಯಾಲ್ಯೂಸ್ ಆಫ್ ಆಂಗಲ್ ಯೂಸಿಂಗ್ ಎ ಸಿಂಬಲ್. ಇಲ್ಲಿ ಒಂದು ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ, 158 ಡಿಗ್ರಿ ಅಂಡ್ 90 ಮಿನಿಟ್ಸ್ ಅಂತ ಹೇಳಿ. ಇದನ್ನ ಯಾವ ರೀತಿ ಬರ್ಕೊಡೋದು? 158 ಮೇಲೆ ಒಂದು ಡಿಗ್ರಿ 0 ತರ ಬರೀತೀವಿ. 90 ಮಿನಿಟ್ ಇರೋದು ಮೇಲ್ಗಡೆ ಏನ್ ಮಾಡ್ತೀವಿ, ಒಂದು ನೋಡಿ 158 ಡಿಗ್ರಿ 90. ಇದನ್ನ ಪೂರ್ತಿ ಹೇಳ್ಬೇಕು ಅಂದ್ರೆ ಮಕ್ಕಳು ನೀವು ಇದು ಎಷ್ಟು ಡಿಗ್ರಿ ಬರುತ್ತೆ ಅಂದ್ರೆ 159 ಡಿಗ್ರಿ 30 ಮಿನಿಟ್ಸ್ ಬರುತ್ತೆ. ಯಾಕಂದ್ರೆ 90 ಮಿನಿಟ್ಸ್ ನಲ್ಲಿ 60 ಮಿನಿಟ್ 1 ಡಿಗ್ರಿ ಬರುತ್ತೆ. ಬಟ್ ಇದನ್ನ ಬರೆಯೋದಕ್ಕಷ್ಟೇ ನಾನು ಇಲ್ಲಿ ನಿಮ್ಗೆ 45 ಡಿಗ್ರಿ 30 ಮಿನಿಟ್ಸ್ ಅಂಡ್ 10 ಸೆಕೆಂಡ್ಸ್ ಅಂತಿದೆ. ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 45 ಡಿಗ್ರಿ 30 ಮಿನಿಟ್ಸ್ ತಲೆ ಮೇಲೆ ಒಂದು 10 seconds. How many inches are there in a yard? ಎಷ್ಟು ಒಂದು ಎರಡಲ್ಲಿ ಎಷ್ಟು ಇಂಚು? 36 inches. How many inches are there in a meter? ಒಂದು ಮೀಟರ್ ನಲ್ಲಿ ಎಷ್ಟು ಇಂಚಸ್ ಇರುತ್ತೆ? 39.37 inches ಅಂತ ನಾವು ಕರಿತೀವಿ. ಸೊ now let us come to your basic examinations pattern, multiple choice questions. Choose the correct answer. So the equivalent of 1 inch in metric. 1 inch ಇಲ್ಲಿ ಕೇಳ್ಕೊಂಡದ್ದು ಯಾವುದಕ್ಕೆ ಸೂಟ್ ಆಗುತ್ತೆ? ಎಸ್, ಬಿ 25.4 mm. the equivalent of 1 meter in inch system. 1 ಮೀಟರ್ಗೆ ಈಗ ತಾನೇ ಬಂದಿದೆ ಕ್ವಶನ್ಸ್ ಒನ್ ವರ್ಡ್ ಆನ್ಸರ್ ನಲ್ಲಿ. ಸೊ ವಿಚ್ ಇಸ್ ಕರೆಕ್ಟ್? Yes, 39.37 inch. C is the correct answer. What is the base unit of length as per SI unit? Meter, millimeter, centimeter, micrometer. ಈಗ ತಾನೇ ಒನ್ ವರ್ಡ್ ಅಲ್ಲಿ ಬರ್ತು, ನನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ ವಿಚ್ ಇಸ್ ಕರೆಕ್ಟ್? A is the correct meter. How many millimeters are in 1 meter? 10 mm, 100 mm, 1000 mm, 10,000. Which is correct? 1 meter ಗೆ ಎಷ್ಟು ಮಿಲಿಮೀಟರ್? 1000 mm. C is the correct answer. How many centimeters are in 10 millimeter? 1 centimeter, 2 centimeter, 3 centimeter, 4 centimeter. Which is correct? 10 millimeter ಗೆ ಎಷ್ಟು ಸೆಂಟಿಮೀಟರ್? Yes, 1 centimeter. A is the correct answer. How many micrometers are in 1 millimeter? 1 millimeter ಅಲ್ಲಿ ಎಷ್ಟು ಮೈಕ್ರೋಮೀಟರ್ ಇರುತ್ತೆ? So that is, yes, C is the correct answer. 1000 micrometers. ಅದನ್ನ ಈಗ ಮುಂದಿನ ಪ್ರಶ್ನೆಯಲ್ಲಿ ಬರುತ್ತೆ ನೋಡಿ ಈಗ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 micrometer? ಇದು ಇಂಪಾರ್ಟೆಂಟ್. ಸೊ 0.1 mm, 0.01 mm, 0.001 mm, 0.0001 mm. Which is correct? Yes, 1 micrometer is equal to 0.001 mm. C is the correct answer. How many inches are in 1 foot? 1 foot ಗೆ ಎಷ್ಟು ಇಂಚಸ್? ಸೊ 12, 18, 24, 36. 12 inches. ಒಂದು ಅಡಿಗೆ ಎಷ್ಟು ಇಂಚಸ್? 12 inches. ಸೊ A is the correct answer. ಮೇಲ್ಗಡೆದಕ್ಕೆ C, ಕೆಳಗಡೆದಕ್ಕೆ A is the correct answer. How many minutes are in 1 degree? 60 minutes, 120 minutes, 180 minutes, 240 minutes. Which is correct? 1 degree ಎಷ್ಟು ಮಿನಿಟ್? ಈಗ ತಾನೇ ನೋಡಿದ್ದೀವಿ 60 minutes. A is the correct answer. How many seconds are in 1 minute? 1 minute ನಲ್ಲಿ ಎಷ್ಟು ಸೆಕೆಂಡ್ ಇರುತ್ತೆ ಅಷ್ಟೇ. ಈಗ ಮೇಲೆ ನೋಡಿದ್ವಲ್ಲ ಅದೇ ತರ ಇದನ್ನು ಕ್ವಶನ್. ಸೊ ಅದೇ ಕನ್ಫ್ಯೂಷನ್ ಆಗಬೇಡಿ, ಅಲ್ಲಿ ಮಿನಿಟ್ ಇತ್ತು, ಇಲ್ಲಿ ಸೆಕೆಂಡ್ಸ್ ಇದೆ. ಸೊ C is the correct answer, 60 seconds. ಸೊ ಮತ್ತೆ ಈ ರೀತಿ ನಿಮಗೆ ಎಕ್ಸಾಮ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ CBT ಬೇಸ್ಡ್ ಇರ್ಬೋದು, OMR ಪ್ಯಾಟರ್ನ್ ಇರ್ಬೋದು ಕೇಳ್ತಾರೆ ಸಿದ್ಧತೆಯಾಗಿ. ಥ್ಯಾಂಕ್ಸ್ ಟು 1.5 ಫಾರ್ ಹಿಯರಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುರುವಾಗಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಿಟ್ಟರ್ ಫಸ್ಟ್ ಇಯರ್ ನಿಮಿ ಬುಕ್ ಮತ್ತೆ ಪಿಟ್ಟರ್ ಫಸ್ಟ್ ಇಯರ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ಸ್ ಬುಕ್ ನಲ್ಲಿ ನೀವು ರೆಫರ್ ಮಾಡಿದ್ರೆ ಇದರ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ ಯೂನಿಟ್ಸ್ ನಿಮಗೆ ಸಿಗುತ್ತೆ. ಧನ್ಯವಾದ.